ರೀತಿ ನಮ್ಮ ಜೊತೆ ಇದ್ದಾರೆ SSF ನ ನ್ಯಾಷನಲ್ ಸೆಕ್ರೆಟರಿ ಆಗಿರುವಂತಹ ಅಬೂಬಕರ್ ಸಿದ್ದಿಕ್ ಅವರು. ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತು ಮಾತಾಡೋಣ. ತಲಾಕ್ ರದ್ದತಿಗೆ ಪ್ರಸ್ತಾಪಗಳು ಬಂದಿದೆ. ಇದರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ, ಅದೇ ರೀತಿ ನಮ್ಮ ಅತಿಥಿಗಳ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ಕೇಳೋಣ. ಮೊದಲನೇದಾಗಿ ನಾನು ಸಿದ್ದಿಕ್ ಅವ್ರನ್ನ ಕೇಳಬೇಕು. ಏನಂತ ಹೇಳಿದ್ರೆ, ಸಾಕಷ್ಟು ಚರ್ಚೆ ಗ್ರಾಸ ಆಗಿದೆ. ತಲಾಕ್ ಅನ್ನುವಂಥದ್ದು ರದ್ದತಿ ಮಾಡಬೇಕು, ಸಮಾನ ಕಾನೂನು ಸಂಹಿತೆ ಭಾರತದಲ್ಲಿ ಇರಬೇಕು ಅನ್ನುವಂಥದ್ದು ಆಶಯ ಒಂದ್ ಕಡೆ ವ್ಯಕ್ತ ಆದ್ರೆ, ಮತ್ತೊಂದು ಕಡೆ ತಲಾಕ್ ಅನ್ನುವಂಥದ್ದು ಧರ್ಮಕ್ಕೆ ಅನುಗುಣವಾಗಿಯೇ ಇದೆ, ಇದು ಬೇಕು ಅನ್ನುವಂತ ವಾದ ಮಾಡುವಂತ ಒಂದು ವರ್ಗ ಕೂಡ ಇದೆ. ಸೊ ತಲಾಕ್ ನಿಮ್ಮಲ್ಲಿ ಯಾವ ರೀತಿ ಇದೆ ಮುಸ್ಲಿಂ ಧರ್ಮದಲ್ಲಿ? ತಲಾಕ್ ಅಂತ ಹೇಳುವಂಥದ್ದು ಅದರ ಪದದ ಅರ್ಥವೇನು ಅಂತ ಹೇಳಿದ್ರೆ ಸಂಕೋಲೆಯನ್ನು ಬಿಚ್ಚುವಂಥದ್ದು ಅಂತ. ಯಾವಾಗ ದಂಪತಿಗಳ ನಡುವಿನ ಬಾಂಧವ್ಯ ಕೆಟ್ಟು ಹೋಗಿ ಅದೊಂದು ಬಂಧನ ಆಗ್ತಕ್ಕಂತಹ, ಇನ್ನು ಅವರಿಗೆ ಸುಗಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಹಂತ ಬಂದಾಗ ನಾವು ಕಾಣ್ತೇವೆ ಕೆಲವೊಮ್ಮೆ ಆತ್ಮಹತ್ಯೆಗೆ ಹೆಣ್ಮಕ್ಳು ಹೋಗ್ತಾರೆ. ಅಂತಹ ಸನ್ನಿವೇಶ ಸೃಷ್ಟಿ ಆಗಬಾರದು. ಮುಂದೆ ಕೂಡ ಅವರಿಗೆ ಬದುಕು ಇದೆ ಅನ್ನುವುದನ್ನ ಅವರಿಗೆ ಅವರು ಅನುಭವಿಸಬೇಕು. ಅಂತಹ ಸಂದರ್ಭದಲ್ಲಿ ಅವರಿಗೆ ತಲಾಕ್ ಕೊಡುವಂತಹ ಅವಕಾಶವನ್ನ ಎಲ್ಲ ಧರ್ಮಗಳಲ್ಲಿ ಕೂಡ ನಾನು ತಿಳಿದಾಗ ಎಲ್ಲ ಸಮುದಾಯಗಳಲ್ಲಿ ಕೂಡ ವಿಚ್ಛೇದನ ಮಾಡ್ತಕ್ಕಂತ ಕ್ರಿಯೆಗಳು ನಡೀತಾ ಇತ್ತು, ಅಂತ ಒಂದು ಕೆಲಸಗಳು ನಡೀತಾ ಇರ್ತವೆ. ಅದನ್ನು ಧರ್ಮದ ಒಂದು ಭಾಗವಾಗಿ, ಇಸ್ಲಾಂನಲ್ಲಿ ಪ್ರತಿಯೊಂದನ್ನು ಕೂಡ ಧರ್ಮದ ಒಂದು ಭಾಗವಾಗಿ ಕಾಣ್ತದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಧರ್ಮ ಇಂಟರ್ಫಿಯರ್ ಆಗ್ತದೆ. ಅದೇ ರೀತಿ ಈ ವಿಷಯದಲ್ಲಿ ಕೂಡ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಅದರ ಉದ್ದೇಶ ಏನಂತಂದ್ರೆ ಹೆಣ್ಣನ್ನ ರಕ್ಷಣೆ ಮಾಡ್ತಕ್ಕಂಥ. ಅದೇ ರೀತಿ ಗಂಡನ್ನು ಕೂಡ ಇಲ್ಲಿ ಬಹಳ ಗಮನಾರ್ಹವಾದ ಒಂದು ವಿಷಯ ಅಂತ ಹೇಳಿದ್ರೆ, ಗಂಡಿಗೆ ಮಾತ್ರ ಅಲ್ಲ ಈ ಹಕ್ಕು ಇರುವಂತದ್ದು. ಒಂದು ಹೆಣ್ಣು ಕೂಡ ಯಾವಾಗ ತನಗೆ ಗಂಡು ಬೇಡ ಅಂತ ಅನಿಸ್ತದೆ, ಆ ಗಂಡಿನೊಂದಿಗೆ ನನಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಉಸಿರುಗಟ್ಟುವಂತ ಒಂದು ವಾತಾವರಣ ಬರ್ತದೆ, ಆವಾಗ ಹೆಣ್ಣು ಕೂಡ ಅವಕಾಶವನ್ನ ಬಳಸಲಿಕ್ಕೆ ಇಸ್ಲಾಂ ಅವಕಾಶ ಕೊಡ್ತದೆ. ನಮ್ಮ ಮೊಹಬ್ಬತ್ ನಮ್ಮ ಲಾದಲ್ಲಿ ಕೂಡ ನಾವು ಓಕೆ. ಜಿತೇಂದ್ರ ಕೊಠಾರಿ ಅವರು, ಮುಖ್ಯವಾಗಿ ಕೇಳ್ಬೇಕಂತ ಹೇಳಿ, ಮುಸ್ಲಿಂ ಅಲ್ಲಿ ತಲಾಕ್ ಇದೆ. ಸೊ ಇದನ್ನ ವಿರೋಧಿಸ್ತಾ ಇರುವಂತವ್ರು ನಾನ್ ಮುಸ್ಲಿಮ್ಸ್. ಮುಖ್ಯವಾಗಿ ಒಂದೆರಡು ಕೇಸ್ಗಳನ್ನ ನಾವು ನೋಡಿತೀವಿ. ಈ ತರ ಏನು ತಲಾಕ್ ಬೇಡ ಅಂತ ಹೇಳಿ ಮುಸ್ಲಿಂ ಮಹಿಳೆಯೊಬ್ಬಳು ಕೋರ್ಟ್ಗೆ ಹೋಗಿರೋಂತ ಒಂದೆರಡು ಕೇಸ್ಗಳನ್ನ ನೋಡ್ತೀವಿ. ಆದ್ರೆ ಹೆಚ್ಚಾಗಿ ನೋಡಿದ್ರೆ ನಾನ್ ಮುಸ್ಲಿಮ್ಸ್ ನಾವು ಹೇಳ್ತೀವಿ ತಲಾಕ್ ಬೇಡ ಅಂತ ಅಂದ್ಬಿಟ್ಟು. ಯಾವ ವ್ಯೂ ಇಂದ ನಾವು ಬೇರೆಯವರು ಈ ರೀತಿ ವಾದ? ಸೊ ಅದರ ಪ್ರಕಾರ ನಡೆದಿರ್ತಕ್ಕಂಥ ಒಂದು ತ್ರಿವಳಿ ತಲಾಕ್ನ ಒಂದು ಘಟನೆ ಇವತ್ತು ಚರ್ಚೆ ಆಗ್ತಾ ಇದೆ. ಅದನ್ನ ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಏನಿದೆ, ನೇರವಾಗಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಭಾರತೀಯ ಸಂವಿಧಾನದ ಆರ್ಟಿಕಲ್ 44ರಲ್ಲಿ ಒಂದು ಕೋಟ್ ಮಾಡಿದೆ. ಈ ದೇಶದ ಆಡಳಿತ ಹೇಗಿರ್ಬೇಕು ಅಂತ ಹೇಳಿದ್ರೆ, ಎಲ್ಲರೂ ಜಾತ್ಯತೀತತೆಯ ನೆಲೆಗಟ್ಟಿನಲ್ಲಿ ಸಮಾನ ನಾಗರಿಕ ಸಂಹಿತೆಯ ಮುಖಾಂತರ, ಏಕರೂಪದ ಕಾನೂನಿನ ಮುಖಾಂತರ ಈ ದೇಶವನ್ನು ಆಳ್ಬೇಕು ಅಂತ ಸಂವಿಧಾನ, ನಮ್ಮ ದೇಶದ ಸಂವಿಧಾನದ 44ನೇ ಆರ್ಟಿಕಲ್ ಹೇಳ್ತದೆ. ನಮ್ಮ ದುರ್ದೈವ ನಮ್ಮ ದೇಶದ್ದು, ನಮ್ಮ ದೇಶವನ್ನ ಆಳಿರ್ತಕ್ಕಂತ ಹೆಚ್ಚು 55 ವರ್ಷಗಳ ಕಾಲ ಆಳಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದೆಲ್ಲವನ್ನು ವೋಟ್ ಬ್ಯಾಂಕಿನ ಒಂದು ವಿಚಾರವನ್ನು ಇಟ್ಕೊಂಡು ತುಷ್ಟೀಕರಣದ ರಾಜಕೀಯಕ್ಕೋಸ್ಕರ ಈ ಘಟನೆಗಳನ್ನೆಲ್ಲ ಹೀಗೆ ಜೀವಂತವಾಗಿಟ್ಟಂತ ಒಂದು ಕಾರಣ. ಇವತ್ತು ಅದನ್ನ ಸರಿ ಮಾಡ್ಲಿಕ್ಕೆ ಹೋದಂತ ಯಾವುದೇ ಸರ್ಕಾರಗಳಿರ್ಲಿ, ಸುಪ್ರೀಂ ಕೋರ್ಟ್, ನ್ಯಾಯಾಂಗ, ಶಾಸಕಾಂಗ, ಇದೆಲ್ಲ ಸರಿ ಮಾಡ್ಲಿಕ್ಕೆ ಹೋದಾಗ ಇಂಥ ಚರ್ಚೆಗಳು ಬರ್ತದೆ. ಕೇಳ್ಬೇಕು ಏನಂತ ಹೇಳಿದ್ರೆ, ಮುಖ್ಯವಾಗಿ ಸಮಾನ ಸಂಹಿತೆ ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಮುಸ್ಲಿಮರಿಗೋಸ್ಕರ ಬೇಕಿದೆ, ಬೇರೆನೆ ತಲಾಕ್ ವ್ಯವಸ್ಥೆ ಯಾತಕ್ಕೋಸ್ಕರ ಬೇಕು ಅನ್ನೋಂಥದ್ದು. ನಮ್ಮ ಡಿವೋರ್ಸ್ ಪದ್ಧತಿಗಳು, ನಮ್ಮ ಕಾನೂನು ಏನ್ ಹೇಳುತ್ತೆ ಅದೇ ಪ್ರಕಾರ ವಿಚ್ಛೇದನ ಅನುಸರಿಸೋದಿಕ್ಕೆ ಆಗುದಿಲ್ವಾ? ನೋಡಿ, ಈಗ ಸಮಾನ ನಾಗರಿಕ ಸಂಹಿತೆಯನ್ನ ಕೇವಲ ಮುಸಲ್ಮಾನರಿಗೆ ಮಾತ್ರ ವಿರೋಧ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಬದಲು ಭಾರತದಲ್ಲಿ ಬೇರೆ ಬೇರೆ ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯಗಳಿದೆ. ಹಲವಾರು ಧಾರ್ಮಿಕ ಎಲ್ಲರಿಗೂ ಕೂಡ ಅವರವರ ವೈಯಕ್ತಿಕವಾದ ಕಾನೂನುಗಳನ್ನ ಪಾಲನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ನಮ್ಮ ಭಾರತದ ಸಂವಿಧಾನವೇ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಸಂವಿಧಾನದ ನಿರ್ದೇಶಕ ತತ್ವ ಅದನ್ನ ಸನ್ಮಾನ್ಯ ಇವರು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಅಂತ ಒಂದು ಪ್ರಸ್ತಾಪ ಇದೆ. ಆದ್ರೆ ಅದು ಮಾತ್ರ ಅಲ್ಲ, ಇನ್ನೂ ಹಲವು ಪ್ರಸ್ತಾಪಗಳಿದೆ. ಉದಾಹರಣೆಗೆ ಸಂಪೂರ್ಣ ಮದ್ಯ ನಿಷೇಧದ ರಾಷ್ಟ್ರವನ್ನು ಕೊಂಡೊಯ್ಯಬೇಕಿರ್ತಕ್ಕಂಥ ಪ್ರಸ್ತಾಪವನ್ನ ಅದೇ ಸಂವಿಧಾನ ನಿರ್ದೇಶಕ ತತ್ವಗಳಲ್ಲಿ ಬಹುಶಃ 25ನೇ ಸೆಕ್ಷನ್ ಕಾಣ್ತದೆ ಇದೆ. ಆದ್ರೆ ಇವತ್ತು ಕೂಡ ನಮಗೆ ಅದನ್ನು ಜಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ವಾಸ್ತವದಲ್ಲಿ ಅದು ಅತ್ಯಂತ ಅಗತ್ಯ. ಇವತ್ತು ಮದ್ಯಪಾನದಿಂದ ಈ ರಾಷ್ಟ್ರದಲ್ಲಿ ಆಗ್ತಕ್ಕಂತಹ ಬಹುಮುಖಿ ಸಮಸ್ಯೆಗಳು
ಅದನ್ನು ನೋಡಿದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾನೇನಾದ್ರೂ ಅಧಿಕಾರಕ್ಕೆ ಬಂದರೆ ಮೊದಲು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಮದ್ಯವನ್ನ ನಿಷೇಧ ಮಾಡ್ತಕ್ಕದ್ದು ಅಂತ ಹೇಳಿ. ಅದು ಇವತ್ತಿಗೂ ನಮಗೆ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಪ್ರತಿಯೊಂದು ಧರ್ಮದವರಿಗೂ ಕೂಡ ಅವರ ಧಾರ್ಮಿಕ ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟು, ಅದರ ಜೊತೆಯಲ್ಲಿ ಇಂತಹ ಏನು ಏಕರೂಪ ಸಂಹಿತೆಯನ್ನ ಜಾರಿ ಮಾಡ್ತಕ್ಕಂಥ ಹೇಳುವಂಥದ್ದು ಅದು ಸಾಧ್ಯ ಇಲ್ಲ, ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಖಂಡಿತ ಅವರವರ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಅವಕಾಶ ಆ ಧರ್ಮದವರಿಗೆ ಕೊಡ್ಬೇಕು. ಆಗ ಮಾತ್ರ ಈ ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅರ್ಥಪೂರ್ಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಓಕೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಧಾರ್ಮಿಕತೆ ಅನ್ನುವಂಥದ್ದು ಪ್ರತಿಯೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ಆ ಒಂದು ಸಮುದಾಯದವರ ಸ್ವಾತಂತ್ರ್ಯ, ಸೊ ಅದನ್ನ ಹರಣ ಮಾಡುವಂಥದ್ದು ಕಾನೂನಿನ ಮುಖಾಂತರ ಸರಿ ಆಗ್ತದ? ನೋಡಿ, ಧಾರ್ಮಿಕ ವಿಚಾರ ಬಂದಾಗ ನಾವು ನೇರ ಇವ್ರು ಹೇಳಿದ ಹಾಗೆ ತಲಾಕ್ ಇವತ್ತು ಶರೀಯತ್ನ ಪ್ರಕಾರ ನಡಿಬೇಕು. ಜಾತ್ಯತೀತ ರಾಷ್ಟ್ರ ಆದ್ರೂ ಕೂಡ ಬೇರೆ ಬೇರೆ ಧರ್ಮ ಮತದವರು ಇರುವುದರಿಂದ ಅದನ್ನ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಧರ್ಮಾಧಾರಿತವಾಗಿ ಇರಬೇಕು ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ, ಇವತ್ತು ನಮ್ಮ ದೇಶದಲ್ಲಿ ಈ ತ್ರಿವಳಿ ತಲಾಕ್ನ ಬಗ್ಗೆ ಒಂದು ಕಾನೂನಿನ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಇಡೀ ಜಗತ್ತಿನಲ್ಲಿ ನೋಡೋದಾದ್ರೆ 21 ದೇಶಗಳಲ್ಲಿ, ಅದು ಕೂಡ 100% ಮುಸ್ಲಿಂ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತಕ್ಕಂಥ ಈಜಿಪ್ಟ್ ಇರ್ಬೋದು, ಟ್ಯುನೇಷಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಸೌದಿ ಇರ್ಬೋದು, ಇಲ್ಲಿ ಎಲ್ಲವೂ ಕೂಡ ಕಾನೂನಿನ ಮುಖಾಂತರ ಈ ತಲಾಖನ ಪ್ರಕ್ರಿಯೆಗಳು ನಡೀತದೆ. ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಲ್ಲಿಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ವಿಚಾರಗಳು ಮತ್ತು ಪಾಕಿಸ್ತಾನದಂತಹ ಮುಸ್ಲಿಂ ರಾಷ್ಟ್ರ ಕಟ್ಟರ ರಾಷ್ಟ್ರಗಳಿಗೆ ಅಲ್ಲಿ ಕಾನೂನಿನ ಪ್ರಕಾರ ನಡೆಸಲಿಕ್ಕೆ ಆಗುದಾದ್ರೆ ಜಾತ್ಯತೀತ ರಾಷ್ಟ್ರವಾದ ಭಾರತದಲ್ಲಿ ಯಾಕೆ ಆಗುವುದಿಲ್ಲ ಅಂತ ಒಂದು. ಇನ್ನೊಂದು, ಸಿದ್ದಿಕ್ ಅವರು ಹೇಳಿದಾಗೆ ಎಲ್ಲವನ್ನೂ ಧರ್ಮಾಧಾರಿತ ಮಾಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಮುಸ್ಲಿಂ ಮುಖಾಂತರ ಶರೀಯತನ್ನೇ ಮಾಡುವಂತಹ ಕೆಲವು ತಲಾಕ್ ಇರಬಹುದು, ಬಹುಪತ್ನಿತ್ವ ಇರಬಹುದು, ಅಥವಾ ಧಾರ್ಮಿಕ ವಿಚಾರಗಳಿರ್ಬೋದು, ಇದೆಲ್ಲ ಶರೀಯತ್ ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಶರೀಯತ್ ಏನು ಹೇಳ್ತದೆ? ಈ ದೇಶದಲ್ಲಿ ದರೋಡೆ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರೆ, ದೇಶದ್ರೋಹ ಮಾಡಿದ್ರೆ ಅವರನ್ನ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆಗೆ ಒಳಪಡಿಸಬೇಕು, ಸಾರ್ವಜನಿಕವಾಗಿ ಕೊಲ್ಬೇಕು, ಅತ್ಯಾಚಾರ ಮಾಡಿದವನನ್ನ ಸಾರ್ವಜನಿಕವಾಗಿ ಹ್ಯಾಂಗ್ ಮಾಡ್ಬೇಕು, ಅವನನ್ನ ಕುತ್ತಿಗೆವರೆಗೆ ಹೂತು ಅವನಿಗೆ ಕಲ್ಲು ಹೊಡೆದು ಸಾಯಿಸಬೇಕು ಅಂತದ್ದೆಲ್ಲ ಕಠಿಣವಾದಂತಹ ಕೆಲವು ಶರೀಯತ್ತಿನಲ್ಲಿ ಕಾನೂನುಗಳಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರೋದು ಏನು ಅಂತ ಹೇಳಿದ್ರೆ, ಒಂದು ನಿಮ್ಗೆ ಬಹುಪತ್ನಿತ್ವ ತಲಾಖಿಗೆ ಶರೀಯತ್ ಬೇಕು ಅಂತ ಆದ್ರೆ ನಿಮ್ಗೆ ಅದು ಯಾಕೆ IPC ಬೇಕು, ಇಂಡಿಯನ್ ಪೆನಲ್ ಕೋಡ್ ಬೇಕು ಅಂತ ಹೇಳುವಂತ ಪ್ರಶ್ನೆ ಕೂಡ ಇವತ್ತು ದೇಶದಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನೀವೇನ್ ಹೇಳ್ತೀರಿ ಇದಕ್ಕೆ? ಬಹಳ ಸ್ಪಷ್ಟ ನಮ್ಮ ಸರ್ ಹೇಳಿದರು. ಆದ್ರೆ ನಾವು ಏನ್ ಹೇಳ್ತಾ ಇದ್ದಂತಂದ್ರೆ, ವೈಯಕ್ತಿಕ ಕಾನೂನಿಗೆ ಮಾತ್ರ ಇದನ್ನು ನಾವು ಅನ್ವಯ ಮಾಡ್ತಾ ಇದ್ದೇವೆ ಹೊರತು ಯಾವತ್ತೂ ಕೂಡ ಇಲ್ಲಿನ ಮುಸಲ್ಮಾನರು ನಮಗೆ ಕ್ರಿಮಿನಲ್ ಕೋಡ್ ಏನು ಅಪರಾಧ ಸಂಹಿತೆಯಲ್ಲಿ ಕೂಡ ನಮ್ಮ ಶರೀಯತನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಎಲ್ಲೂ ಕೂಡ ಕೇಳಿಲ್ಲ. ಇವರು ಸುಮಾರು 21 ರಾಷ್ಟ್ರಗಳ ಬಗ್ಗೆ ಹೇಳಿದ್ರು, ಅಲ್ಲೆಲ್ಲ ಕಾನೂನಿನ ಮೂಲಕ ಇದರಲ್ಲಿ ಬದಲಾವಣೆ ತಂದಿದ್ದಾರೆ ಅಂತ ಹೇಳಿ. ಅಲ್ಲಿ ನಾವು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಅದೊಂದು ಶರೀಯತ್, ಅಲ್ಲಿ ಕಾನೂನ ಶರೀಯತ್, ಧಾರ್ಮಿಕವಾದಂತಹ ಶಾಸನಗಳೇನಿದೆಯೋ ಅದು ಅಲ್ಲಿನ ಕಾನೂನು. ಅಲ್ಲಿ ಇವರು ಹೇಳಿದ ಹಾಗೆ ಅತ್ಯಾಚಾರ ಮಾಡಿದವರನ್ನ ಕೊಲ್ತಾರೆ, ಆಮೇಲೆ ಮದ್ಯಪಾನ ಮಾಡಿದವರನ್ನ ಕಲ್ಲೆಸೆಯುತ್ತಾರೆ, ಇತ್ಯಾದಿ ಕಾನೂನುಗಳನ್ನ ಜಾರಿ ಮಾಡ್ತಾರೆ. ಆದ್ರೆ ನಮ್ಮದು ಅದೇ ರೀತಿ ಅಲ್ಲಿ ಇನ್ನು ಅದು ಮಾತ್ರ ಅಲ್ಲ, ಈಗ 21 ರಾಷ್ಟ್ರ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರಗಳು ಸುಮಾರು 57-58 ರಾಷ್ಟ್ರಗಳಿವೆ. ಅದರಲ್ಲಿ 21 ರಾಷ್ಟ್ರಗಳಲ್ಲಿ ಅಲ್ಲಿ ಏನು ಕಾನೂನು ಇದೆ ಅಂತ ಹೇಳುವುದಕ್ಕೆ ನಾನು ಅದರ ಬಗ್ಗೆ ನೋಡ್ಕೊಂಡಿಲ್ಲ. ಆದ್ರೆ ಒಂದು ವಿಚಾರ ಬಹಳ ಸ್ಪಷ್ಟ, ಆ ರಾಷ್ಟ್ರಗಳಲ್ಲಿ ಇರತಕ್ಕಂತ ಎಲ್ಲ ವಿಷಯಗಳನ್ನು ನಾವು ಅನ್ವಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ದೇನೆ, ಎಲ್ಲ ಜಾತಿಯವರಿಗೂ ಕೂಡ ಅವರವರ ಜಾತಿಯ ಧರ್ಮದ ಸಂಪ್ರದಾಯಗಳನ್ನ ಪಾಲನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮದು. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡ್ತೇವೆ, ಅಪರಾಧ ಸಂಹಿತೆ ವಿಷಯದಲ್ಲಿ ನಾವೆಲ್ಲರೂ ಒಂದೇ ರೀತಿ. ಯಾಕಂತ ಹೇಳಿದ್ರೆ ಅದು ಅದನ್ನೇ ನಾನು ಪ್ರಶ್ನೆ ಮಾಡುದು, ಅಪರಾಧ ಸಂಹಿತೆ ಒಂದೇ ರೀತಿ ಬೇಕು. ಡೈವರ್ಸ್ ವಿಚಾರದಲ್ಲಿ ಯಾಕೆ ಧರ್ಮ ಅಲ್ಲ, ಸಂವಿಧಾನ ಹಾಗೆ ಕೊಡ್ಲಿಲ್ಲ. ಸಂವಿಧಾನ ಆರ್ಟಿಕಲ್ 44 ಅದನ್ನೇ ಹೇಳುವಂತದ್ದು, ಎಲ್ರಿಗೂ ಸಮಾನ ನಾಗರಿಕ ಸಂಹಿತೆ ಹಕ್ಕನ್ನ ನೀಡಿ ನೀವು ಆಡಳಿತ ಮಾಡಿ ಅಂತ ಹೇಳಿರುವಂತದ್ದು. ಆದ್ರೆ ಅದನ್ನೇ ಹೇಳುದು. ಈಗ ಸಿದ್ದಿಕ್ ಅವರು ಹೇಳ್ತಾರೆ, ಅಪರಾಧ ಕೋಡ್ ಏನಿದೆ, ಕ್ರಿಮಿನಲ್ ಕೋಡಿಗೆ ಅವರಿಗೆ ಇಂಡಿಯನ್ ಪ್ಯಾನಲ್ ಕೊಡ್ಬೇಕು, ಈ ಶರೀಯತ್ ಬಾಕಿ ಇದಕ್ಕೆಲ್ಲ ಶರೀಯತ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಜಾತ್ಯತೀತ ರಾಷ್ಟ್ರ ಅಲ್ಲ ಅಂತ ಹೇಳುವಂತ ಒಂದು ವಿಚಾರ ಸ್ಪಷ್ಟವಾಗಿ ನಮ್ಮ ದೇಶದಲ್ಲಿ ಬರ್ತದೆ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಯಾವುದೇ ಜಾತಿಯ ಆಧಾರದಲ್ಲಿ ಇಲ್ಲದೆ ಜಾತ್ಯತೀತವಾಗಿ, ಧರ್ಮಾಧಾರಿತವಾಗಿ ಅಲ್ಲ, ಜಾತ್ಯತೀತ ಆಧಾರಿತದಲ್ಲಿ ನಾವು ದೇಶ ಆಳ್ಬೇಕು ಅಂತ ಹೇಳುವಂತದ್ದನ್ನ ಕೇಳಿದ್ದು. ಅದರ ಪ್ರಕಾರ ಇದು ಚರ್ಚೆ ಮಾಡುವಂತದ್ದು ಈಗ
67, 68 ವರ್ಷದ ನಂತರ ಇಂಥದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೋದಾಗ ಈ ಚರ್ಚೆಗಳು ಬರ್ತದೆ. ಪ್ರಾರಂಭದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥ ನಮ್ಮ ಕಾನೂನು ತಜ್ಞರು ಯಾರಿದ್ದಾರೆ ಅದನ್ನ ನಮ್ಮ ಸಂವಿಧಾನದ ಮುಖಾಂತರ ಕೊಟ್ಟಿದ್ದಾರೆ. ಆದ್ರೆ ನಂತರದಲ್ಲಿ ನಮ್ಮ ದುರ್ದೈವ ನಮ್ಮನ್ನ ಆಡಳಿತ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಇದನ್ನ ಮಾಡ್ಲಿಲ್ಲದೆ ಕಾರಣ ಇವತ್ತು ನಮಗೆ ಈ ಸಮಸ್ಯೆಗಳು ಬರ್ತದೆ. ಇದಕ್ಕೆ ನರೇಂದ್ರ ಮೋದಿ ಅವರನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರವನ್ನ ದೂರುವಂತಹದ್ದು ಅದು ಒಂದು ತರ ರಾಜಕೀಯ ಬೆಳವಣಿಗೆ. ಇದನ್ನ ಯಾವುದೋ ಒಂದು ರಾಜಕೀಯ ವಿರೋಧಿಗಳು ಮಾಡ್ತಾರೆ ಅಂತ ಕಾನೂನು. ಇದನ್ನ ಇನ್ನೂ ಒಂದು ವಿಷಯವಿದೆ ನೋಡಿ, ಈ ಕಾನೂನು ಆಯೋಗ ಏನಿದೆ ಇದನ್ನ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮಂಡನೆ ಮಾಡಿದೆ. ಸೊ ಇದು ನೇರವಾಗಿ ಕೇಂದ್ರ ಸರ್ಕಾರ ಮಾಡುವಂತಹದ್ದು ಅಥವಾ ಸುಪ್ರೀಂ ಕೋರ್ಟ್ ಮಾಡುವಂತದ್ದಲ್ಲ. ನಾಗರಿಕರ ಜನರ ಅಭಿಪ್ರಾಯ ಗಳಿಸಿಕೊಂಡು ಈ ಕಾನೂನನ್ನು ರಚನೆ ಮಾಡತಕ್ಕಂತ ಒಂದು ಸ್ಪಷ್ಟ ನಿರ್ಧಾರ ಇದರಲ್ಲಿದೆ, ಒಂದು ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಯಾರು ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಅಂದ್ರೆ ಮೆಜಾರಿಟಿ ಪೀಪಲ್ ಒಂದು ಕಾನೂನನ್ನ ತರಬಹುದು ಅಂತ ಹೇಳಿ ಮೆಜಾರಿಟಿ ಆದ್ರೆ 100% ಈ ಕಾನೂನನ್ನು ತರಬಹುದು ಅಂತ ಹೇಳ್ತಾರೆ. ಈಗ ಬಹಳ ಸ್ಪಷ್ಟವಾಗಿ ವಿಷಯ ಹೇಳಿದ್ರು, ಕ್ರಿಮಿನಲ್ ಕೋಡ್ಗೆ ವಿಷಯದಲ್ಲಿ ನಾವು ಯಾಕೆ ಬಯಸ್ತಾ ಇಲ್ಲ ಅಂತ ನೋಡಿ. ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂವನ್ನ ಕೊಲ್ತಾನೆ, ಅಥವಾ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ್ನ ಕೊಲ್ತಾನೆ. ಇಸ್ಲಾಮಿಕ್ ಶರೀತ್ ಪ್ರಕಾರ ಕೊಂದವನನ್ನ ಕೊಲ್ಬೇಕು. ಆಗ ಅದು ಮುಸಲ್ಮಾನ್, ಇಲ್ಲಿ ಎರಡು ಬೇರೆ ಬೇರೆ ಜನ ಆಗಿರ್ಲಿಕ್ಕೆ ಧರ್ಮದವರಾಗ್ಲಿಕ್ಕೆ ಸಾಧ್ಯ. ಆಗ ಏನ್ ಮಾಡ್ಬೇಕು? ಮುಸಲ್ಮಾನನಾಗಿದ್ದರೆ ಅವ ಹೇಳ್ತಾನೆ ನಾನು ಮುಸಲ್ಮಾನ, ಯಾವ ಕೊಂದವನ ಪಾರ್ಟಿ ಹೇಳ್ತಾರೆ ನಾನು ಮುಸಲ್ಮಾನ ಕೊಂದಿದ್ದಾರೆ, ನನ್ನ ಧರ್ಮದ ಪ್ರಕಾರ ಅವನನ್ನು ನಾನು ಕೊಲ್ಬೇಕು ಅಂತ ಹೇಳ್ತಾರೆ. ಆಗ ಅವ ಹೇಳ್ತೀನಿ ನಾನು ಹಿಂದೂ ಧರ್ಮದಲ್ಲಿ ಹಾಗಿಲ್ಲ ಅಂತ ಹೇಳ್ತಾರೆ, ಕ್ಷಮೆ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಏನ್ ಮಾಡ್ಬೇಕು? ಸಮಾನ ನಾಗರಿಕ ಬೇಕು ಅಂತ ಅದಕ್ಕೆ ನಾವು ಹೇಳುದು ಅದಲ್ಲ. ಇಲ್ಲಿ ಇವರು ಹೇಳಿದ್ರು ಜಾತ್ಯತೀತ ಅಂತ ಹೇಳಿದ್ರೆ ಜಾತಿಯ ತತ್ವಗಳನ್ನು ಮೀರಿ ನಿಲ್ಲುವಂತಹ ಒಂದು ವ್ಯವಸ್ಥೆ ಹೊರತು ಜಾತಿಯನ್ನು ಇಲ್ಲದ ಮಾಡುವಂತಹ ಒಂದು ವ್ಯವಸ್ಥೆ. ಜಾತಿಗಳು ಎಷ್ಟಿದ್ರು ಕೂಡ ಅದಕ್ಕೆ ನಾವು ನಮ್ಮ ಸಂವಿಧಾನದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ, ಏಕತೆ ವಿವಿಧತೆಯಲ್ಲಿ ಏಕತೆ. ನಾವೆಲ್ಲ ವೈಯಕ್ತಿಕವಾದ ಬದುಕಿನಲ್ಲಿ ನಮ್ಮ ಧರ್ಮಗಳನ್ನು ಪಾಲಿಸಿಕೊಂಡೇ ರಾಷ್ಟ್ರದ ವಿಷಯದಲ್ಲಿ ನಾವು ಭಾರತೀಯರಾಗಿ ಬದುಕಲಿಕ್ಕೆ ಸಾಧ್ಯ ಎನ್ನುವಂತಹ ಅತ್ಯಂತ ಸುಂದರವಾದಂತಹ ಒಂದು ಸಿದ್ಧಾಂತ ನಮ್ಮದು. ಆ ಸಿದ್ಧಾಂತಕ್ಕೆ ಹೊಂದಿಕೊಂಡೇ ಇಲ್ಲಿ ಏನಿದೆ ನಮ್ಮ ವೈಯಕ್ತಿಕ ಕಾನೂನುಗಳಿದೆ, ಪರ್ಸನಲ್ ಲಾಗಳಿದೆ. ಅದನ್ನು ಯಾಕೆ ನಾವು ಮುರಿಬೇಕು? ಈಗ ನಾವು ಸ್ವತಂತ್ರರಾಗಿ ಸುಮಾರು 60 ವರ್ಷ 20 ವರ್ಷಗಳಾಗ್ತಾ ಇದೆ. ಈವರೆಗೂ ಯಾಕೆ ಅದರ ಬಗ್ಗೆ ಇವರು ರಾಜಕೀಯ ಪ್ರಸ್ತಾಪ ನಾನು ಮಾಡಬೇಕಾದ ಅಗತ್ಯ? ಈ ಮೊದಲು ನರಸಿಂಹರಾವ್ ಸರ್ಕಾರ ಕೂಡ ಅವರ ಕಾಲದಲ್ಲಿ ಅವತ್ತಿನ ಸುಪ್ರೀಂ ಕೋರ್ಟಿನ ಒಬ್ಬರು ನ್ಯಾಯಾಧೀಶರು ಅದರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಇಂತಹ ಒಂದು ಚರ್ಚೆ ಬಂದಿತ್ತು. ಆವಾಗ ಕೂಡ ನಾವು ಅದನ್ನು ವಿರೋಧ ಮಾಡಿದ್ದೇವೆ. ನರಸಿಂಹರಾವ್ ಅವರದ್ದು ಕಾಂಗ್ರೆಸ್ ಸರ್ಕಾರ, ಆಗ ಕೂಡ ನಾವು ವಿರೋಧ ಮಾಡಿದ್ವಿ. ಸರ್ಕಾರ ಯಾವುದು ಅಂತ ಹೇಳಿ ಮುಖ್ಯವಲ್ಲ, ನಮಗಿಲ್ಲಿ ಒಂದು ಸಂವಿಧಾನ ಇದೆ. ಆ ಸಂವಿಧಾನಕ್ಕೆ ಬದ್ಧವಾಗಿ ನಮ್ಮ ಅವಕಾಶಗಳನ್ನ ಹಕ್ಕುಗಳನ್ನ ಇಲ್ಲ. ಮುಖ್ಯವಾಗಿ ಏನಂತ ಹೇಳಿದ್ರೆ ಡೈವರ್ಸ್ ಅಥವಾ ವಿಚ್ಛೇದನ ಅನ್ನೋದು ಸಾರ್ವತ್ರಿಕವಾದ ವಿಚಾರ. ಅಂದ್ರೆ ಆ ಒಂದು ಕಮ್ಯುನಿಟಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅವರಿಗೆ ಸಮಾನತೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏಕರೂಪದ ಕಾನೂನು ತರಲಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಒಂದ್ ಸೆಕೆಂಡ್, ಸುಮಾರು 16 ಮಹಿಳಾ ಹೋರಾಟ ಸಮಿತಿಗಳಿದೆ ಮುಸಲ್ಮಾನರದೇ. ಅವರು ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ. ಸಿದ್ದಿಕ್ ಅವರೇ 16 ಇರ್ಬೋದು, ಅದರಲ್ಲಿ ಎಷ್ಟು ಸದಸ್ಯರಿದ್ದಾರೆ ವಿಷಯ ಅಲ್ಲ. ಪ್ರತಿಯೊಂದು ಧರ್ಮದಲ್ಲಿ ಪ್ರತಿಯೊಂದು ಸಮುದಾಯದಲ್ಲಿ ಇವತ್ತು ಬಂಡಾಯ ಮನೋಭಾವದ ಜನರು ಇದ್ದೇ ಇರ್ತಾರೆ. ಅವರನ್ನ ಎತ್ತಿ ತೋರಿಸಿಕೊಂಡು ಎಲ್ಲರೂ ಕೂಡ ಆ ಧರ್ಮದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳುವಂತದ್ದು ಸರಿಯಲ್ಲ. ಉದಾಹರಣೆಗೆ ಮಠಾಧೀಶರ ವಿಷಯ, ನಾನು ಇವತ್ತು ಸನ್ಮಾನ್ಯ ಸ್ವಾಮೀಜಿಗಳು ಪೇಜಾವರ ಸ್ವಾಮೀಜಿಗಳು ಒಂದು ಪ್ರಸ್ತಾಪ ನೋಡಿದೆ. ಏನು ನಮ್ಮ ಮಠಕ್ಕೆ ಯಾರೋ ಮುತ್ತಿಗೆ ಹಾಕಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ನಾನು ಉಪವಾಸ ಕೂರ್ತೇನೆ ಅಂತ. ಯಾರು ಮುಸಲ್ಮಾನರು ಹೋಗಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಮುಸಲ್ಮಾನರು ಸಮಾನ ಮನಸ್ಕರು ಅಂತ ಹೇಳುವಂತ ಒಂದು ಹೆಸರಲ್ಲಿ PFI ಅವರಿದ್ದಾರೆ, ಕಮ್ಯುನಿಸ್ಟ್ ಅವರಿದ್ದಾರೆ, ಎಡಪಂಥೀಯರಿದ್ದಾರೆ, ಎಲ್ಲರೂ ಕೂಡ ಕೋಮು ಸಂವಾದ ಸಂಘಟನೆ ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಜನರಾಗಿ ಅಲ್ಲ, ಮುಸಲ್ಮಾನರು ಇದ್ದಾರೆ ಅದರಲ್ಲಿ PFI ಅವರು ಕೂಡ ಗೊತ್ತಿಲ್ಲ. PFI ಅವರಿದ್ದಾರೆ. ಅದು ಬಿಡಿ, ನೀವು ರಾಮಚಂದ್ರಪುರ ಮಠವನ್ನು ತೆಗೆದುಕೊಳ್ಳಿ, ಅಲ್ಲ ಅದು ಅಲ್ಲಿ ಕೂಡ ಅದೇ ಸಮಸ್ಯೆ. ಅಲ್ಲ ಅದನ್ನ ಹೇಳುದು, ರಾಮಚಂದ್ರಪುರ ಮಠ ನೀವು ಹೇಳಿದ್ರು ಕೂಡ ಸರ್ಕಾರ ಅದನ್ನೇ ಮಾಡ್ತಾ ಇದೆ ಇವತ್ತು. ಯಾವುದಂದ್ರೆ ಆ ಮಠಗಳಿಗೆ ಕೂಡ ನಾವು ಇದು ಮಾಡ್ತೇವೆ, ಯಾವುದು ಸರ್ಕಾರೀಕರಣ ಮಾಡ್ತೇವೆ ಅಂತ ಬೆಂಬಲಿಸುವುದು ಅಥವಾ ಮಠವನ್ನು ಬೆಂಬಲಿಸುವುದು, ಮಠದ ವಿರುದ್ಧ ಅಥವಾ ಅಲ್ಲಿ ಕೂಡ ಬಂಡಾಯ ಹೇಳುವಂತೂ ಆಯಾ ಧರ್ಮದವರು ಅಂತ ಹೇಳಿಕೊಂಡು ಅವರ ಆ ಹೇಳಿಕೆಗಳಿಗೆ ಬದ್ಧವಾಗಿ ಮಠವನ್ನು ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಯಾವುದೇ ಒಂದು ಧರ್ಮ ಆದರೂ ಕೂಡ ಧರ್ಮದ ಒಳಗಿನ ಕೆಲವರು ಅದರ ವಿರುದ್ಧ ಅಪಸ್ವರ ಎತ್ತುತ್ತಾ ಇದ್ದಾರೆ, ಹಾಗಾಗಿ ಬದಲಾವಣೆ ಧರ್ಮದಲ್ಲಿ ಬೇಕು ಅಂತ ಹೇಳ್ತಕ್ಕಂಥದ್ದು ನ್ಯಾಯ ಅಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಸಿದ್ದಿಕ್ ಅವರು ಧರ್ಮವನ್ನು ಆ ಧರ್ಮದವರ ಆ ಧರ್ಮವನ್ನು ಅರಿತವರು ಹೇಳ್ಬೇಕು. ಈಗ ನಿಮ್ಮ ಕುರಾನ್ ನಲ್ಲಿ
ಈ ತಲಾಕ್ ಅಂತ ಹೇಳುವಂತ ಒಂದು ಅಧ್ಯಾಯವೇ ಇದೆ ಅಲ್ಲ, ಆ ಅಧ್ಯಾಯದ ಪ್ರಕಾರನೇ ಇವತ್ತು ಭಾರತದಲ್ಲಿ ತಲಾಕ್ ನಡೀತಾ ಇದೆಯಾ? ಇಲ್ಲ. ತಲಾಕ್ ಅಂತ ಹೇಳಿದ್ರೆ ಹಾಗಾದ್ರೆ ಅಲ್ಲಲ್ಲ, ಒಂದು ನಿಮಿಷ ಅದನ್ನೇ ಹೇಳುವಂತದ್ದು. ಇವತ್ತು ಪಾಕಿಸ್ತಾನ, ಟ್ಯುನೇಷಿಯಾ, ಈಜಿಪ್ಟ್ ಇಂತ ರಾಷ್ಟ್ರಗಳು ತಲಾಕ್ ಅಂತ ಹೇಳುವಂತ ಕುರಾನ್ ನಲ್ಲಿರುವ ಸುಲೇಮಗಳು ಹೇಳಿರ್ತಕ್ಕಂಥ ಅಧ್ಯಾಯ ಏನಿದೆ, ಆ ಅಧ್ಯಾಯದ ಪ್ರಕಾರ ತಲಾಕ್ ನಡೀತಾ ಇದೆ ಅಲ್ಲಿ. ಯಾಕಂದ್ರೆ ಕಾನೂನಿನ ಮುಖಾಂತರ. ನಮ್ಮ ದೇಶದಲ್ಲಿ ಆ ಅಧ್ಯಾಯದ ಮುಖಾಂತರ ತಲಾಕ್ ನಡೀತಾ ಇಲ್ಲ. ಅದು ನೋಡಿ, ಅಲ್ಲಲ್ಲ, ಅವರ ತಲಾಕ್ ಪ್ರಕಾರ ಒಂದ್ಸಲ ತಲಾಕ್ ಹೇಳಿದ್ಮೇಲೆ 3 ತಿಂಗಳ ಕಾಲ ಅವಕಾಶವನ್ನು ಕೊಡಬೇಕು. ನಂತರ ಆ 3 ತಿಂಗಳಲ್ಲಿ ಏನಾದ್ರೂ ಮನಸ್ತಾಪ ಸರಿಯಾಗಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಹೋಗಿ ಸರಿಯಾದ್ರೆ ಅಲ್ಲಿ ಮುಗೀತು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಲ ತಲಾಕ್ ಅಂತ ಹೇಳಿದ್ಮೇಲೆ ವಾಪಸ್ 3 ತಿಂಗಳು ಕಾಲಾವಕಾಶ ಕೊಡಬೇಕು ಅಂತ. ಅಲ್ಲಲ್ಲ, ಅದನ್ನೇ ಅದು ನಡೆಯುವುದಿಲ್ಲ ಈ ದೇಶದಲ್ಲಿ ಅಂತ ಮುಸ್ಲಿಂ ಮಹಿಳೆಯರು ಇದರ ವಿರುದ್ಧ ಹೋರಾಟ ಮಾಡುವಂತದ್ದು. ಅದಕ್ಕೋಸ್ಕರ ಇಲ್ಲಿ ಚರ್ಚೆ ಬರುವಂತದ್ದು. ಹಾಗೆ ಪಾಕಿಸ್ತಾನ ಅಂದ್ರೆ ಮುಸ್ಲಿಂ ರಾಷ್ಟ್ರ ಏನಿದೆ, ಆ ರಾಷ್ಟ್ರಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ತಲಾಕ್ ಅಂತ ಹೇಳುವಂತ ಅಧ್ಯಾಯದ ಪ್ರಕಾರನೇ ಇವರ ಕುರಾನ್ನ ಪ್ರಕಾರ ನಡೀತಾ ಇದೆ ಅಂತ ಹೇಳುವಂತದ್ದು ನಮ್ಮ ಗಮನಕ್ಕೆ ಬಂದದ್ದು, ನನ್ನ ಗಮನ. ಇಲ್ಲಿ ಅದು ನಡೆಯುವುದಿಲ್ಲ ಅಂತ ಹೇಳುವಂತದ್ದನ್ನ ಮುಸ್ಲಿಂ ಮಹಿಳೆಯರು ಇಸ್ಲಾಂ ಧರ್ಮ ಅಂತ ಹೇಳುವಂತದ್ದು ಒಂದು ಸಾರ್ವತ್ರಿಕವಾದ ಧರ್ಮ. ಅದು ಇಲ್ಲಿ ಒಂದು ಸೌದಿಯಲ್ಲಿ ಒಂದು ಇನ್ನೊಂದು ಕಡೆಯಲ್ಲಿ ಒಂದೊಂದು ಇಲ್ಲ. ಮಾತಾಡಿಸ್ತೇನೆ ಸಿದ್ದಿಕ್ ಅವರು, ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರ, ಸಿದ್ದಿಕ್ ಅವರು ಡಿಟೈಲ್ಡ್ ಆಗಿ ತಲಾಕ್ ಅನ್ನುವಂಥದ್ದು ಏನು ಕುರಾನ್ ಅಥವಾ ಶರೀಯತಲ್ಲಿ ಏನ್ ಹೇಳಲ್ಪಟ್ಟಿದೆ, ಅದು ಯಾವ ರೀತಿ ನಡೀತಾ ಇದೆ, ಭಾರತದಲ್ಲಿ ತಲಾಕ್ ಅನ್ನುವಂಥದ್ದು ಅದೇ ಏನು ಯಾವ ಪ್ರಕ್ರಿಯೆ ಮುಖ ನಡಿಬೇಕು ಅದೇ ರೀತಿ ನಡೀತಾ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಲಾಕ್ ರದ್ದತಿ ಕುರಿತಾಗಿ ಸುದೀರ್ಘವಾದ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಅಬೂಬಕರ್ ಸಿದ್ದಿಕ್ ಅವರು, ಅದೇ ರೀತಿ ಬಿಜೆಪಿ ವಕ್ತಾರರಾದ ಜಿತೇಂದ್ರ ಕೊಠಾರಿ ಅವರು. ಸಿದ್ದಿಕ್ ಅವರು, ನೀವು ಮಾತಾಡ್ತಾ ಇದ್ರಿ, ನಿಮ್ಮ ಧರ್ಮದ ಪ್ರಕಾರ ತಲಾಕ್ ಬಗ್ಗೆ ಏನ್ ಹೇಳಲ್ಪಟ್ಟಿದೆ, ಕಾನೂನು ರೀತಿ ಅದೇ ನಿಮ್ಮ ಧರ್ಮದಲ್ಲಿ ಹೇಳಿರೋ ಪ್ರಕಾರನೇ ತಲಾಕ್ ಪ್ರಕಾರಗಳು ನಡೀತಾ ಇದೆಯಾ, ಹೇಗೆ? ತಲಾಕ್ ಅಂತ ಹೇಳಿದ್ರೆ ನಾನೀಗಾಗಲೇ ಹೇಳಿದ ಹಾಗೆ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ಅಲ್ಲಿ ಕೂಡ 3 ಹಂತಗಳನ್ನ ಇರ್ತದೆ. ಒಂದನೇದಾಗಿ ಅವಳಿಂದ ಸ್ವಲ್ಪ ಒಂದು ಮುನಿಸು ತೋರಿಸಬೇಕು. ಅವಳಲ್ಲಿ ಕೆಟ್ಟ ನಡತೆಗಳು ಬಂದಾಗ, ಅವಳೊಂದಿಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗದ ದುರ್ನಡತೆಗೆ ಸಂದರ್ಭದಲ್ಲಿ ಒಂದು ಮುನಿಸು ತೋರಿಸ್ತಕ್ಕಂಥ, ಆ ಮೂಲಕ ಅವಳು ಸರಿಯಾಗಬಹುದು ಎನ್ನುವಂತಹ ಒಂದು ನಿರೀಕ್ಷೆ. ಅದರಲ್ಲಿ ಕೂಡ ಬೆಡ್ನಿಂದ ಬೇರ್ಪಡ್ಬೇಕು ಅಂತ ಹೇಳಿ ಒಂದು ಹೆಣ್ಣು ಯಾವತ್ತೂ ಕೂಡ ತನ್ನ ಗಂಡನ ಅತ್ಯಂತ ಆಪ್ತವಾಗಿ ಬಯಸ್ತಕ್ಕಂತ ಒಂದು ಸಂದರ್ಭ. ಆ ಸಂದರ್ಭವನ್ನ ಬಹಿಷ್ಕರಿಸುವ ಮೂಲಕ ಅವಳಲ್ಲಿ ಒಂದು ಮಾನಸಿಕವಾದ ಪರಿವರ್ತನೆಯನ್ನು ತರುವ ಪ್ರಯತ್ನ ಮಾಡ್ಬೇಕು. ಇನ್ನೂ ಅವಳು ಸರಿಯಾಗ್ಲಿಲ್ಲ ಅಂತ ಹೇಳ್ತಕ್ಕಂತ ಸಂದರ್ಭ ಬಂದಾಗ ಅವಳ ಮತ್ತು ತನ್ನ ಕುಟುಂಬದ ಹಿರಿಯರನ್ನ ಸೇರಿಸಿಕೊಂಡು ಅವರ ಮುಂದಕ್ಕೆ ಕೊಂಡು ಹೋಗ್ಬೇಕು. ಅವರು ಪರಸ್ಪರ ಸಂಧಾನ ಮಾಡಿಸಿಕೊಂಡು ದಾಂಪತ್ಯವನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡಬೇಕು. ಅದೇ ಸಂದರ್ಭದಲ್ಲಿ ಈ ರೀತಿ 2-3 ಹಂತಗಳನ್ನ ಹೇಳಿ ಅದು ಯಾವುದು ಕೂಡ ಯಶಸ್ವಿ ಆಗುವುದಿಲ್ಲ, ಒಂದಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಸಂದರ್ಭ ಬಂದಾಗ ಅವ ಒಂದು ತಲಾಕ್ ಹೇಳ್ತೇವೆ. ಆ ಒಂದು ತಲಾಕಿನ ನಂತರ ಅವಳಿಗೆ ಒಂದು ಅವಕಾಶ ಇರ್ತದೆ, ತಿಂಗಳ ಕಾಲದ ಅವಕಾಶ ಇರ್ತದೆ. ಆ ನಂತರ ಆ ಒಂದು ತಲಾಕಿನ ನಂತರ ಅವಳಿಗೆ ಒಂದು ಅವಕಾಶ ಇರ್ತದೆ, ತಿಂಗಳ ಕಾಲದ ಅವಕಾಶ ಇರ್ತದೆ. ಆ ನಂತರ 3 ಸಲ ಹೇಳಿದ್ರೆ ತಲಾಕಿನ ಪ್ರಕಾರ ಅದಕ್ಕೆ ಮನ್ನಣೆ ಇಲ್ಲ ಅಂತ ಹೇಳಿದವರು. ಅಂದ್ರೆ ಅಲ್ಲಲ್ಲ, ತಲಾಕ್ ನೋಡಿ, ನೀವು 3 ಸಲ ನೇರವಾಗಿ ತಲಾಕ್ ಅಂತ ಹೇಳಿದ್ರೆ ಅದಕ್ಕೆ ಧರ್ಮದ ಪ್ರೋತ್ಸಾಹ ಇಲ್ಲ ಅಂತ ಹೇಳಿದ್ರೆ ಪ್ರೋತ್ಸಾಹ ಇಲ್ಲ. ಸರಿ, ಅದುವೇ ಈಗ ಸಮಸ್ಯೆ ನಮ್ಮ ದೇಶದಲ್ಲಿ ಇರೋದು. ಈ ದೇಶದಲ್ಲಿ ಇರುವ ಸಮಸ್ಯೆ ಅದೇ ನಾನು ಹೇಳಿದ ಹಾಗೆ 100ಕ್ಕೆ 100% ಮುಸ್ಲಿಂ ಕಂಟ್ರಿಗಳು ಮಾಡುವಂತಹ ತಲಾಕ್ ಯಾವುದಂದ್ರೆ ಇವರು ಪ್ರಾರಂಭದಲ್ಲಿ ಹೇಳಿರುವಂತದ್ದು ಆ ಕ್ರಮ ಪ್ರಕಾರದ ತಲಾಕ್. ಇಲ್ಲಿರುವಂತದ್ದು 3 ಸಲದ ತಲಾಕ್ ಸಿಂಧು ಆಗ್ಬಿಡ್ತದೆ. ಅದನ್ನ ಕಾನೂನು ಪ್ರಕಾರ ಅದಕ್ಕೆ ಅಲ್ಲ ಕಾನೂನು ಪ್ರಕಾರ ಅದು ನೋಡಿ, ವಿಚ್ಛೇದನ ಆದ್ರೂ ಕೂಡ ಬೇರೆ ಇದರಲ್ಲಿ ಕಾನೂನಿನ ಪ್ರಕಾರವೇ ಆಗಿದೆ. ಇಲ್ಲಿ ಅವರವರ ಒಳಗೆ ಆಗ್ಲಿಲ್ಲ. ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇಲ್ಲ 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 ಅಲ್ಲಲ್ಲ, ನೀವು ಮುಸ್ಲಿಂ ಸಮುದಾಯ ಅಲ್ಲ, ನಿಮ್ಗೆ ಗೊತ್ತಿದೆ, ನಿಮ್ಗೆ ಸಿದ್ದಿಕ್ರವರಿಗೆ ಗೊತ್ತಿದೆ. ಆದ್ರೆ ಸಿದ್ದಿಕ್ರವರು ಹೇಳಿದ ಹಾಗೆ
ಎರಡು ನಮೂನೆಯ ತಲಾಖಗಳು ಇದೆ ಅಂತ ಹೇಳುವಂತದನ್ನು ಒಪ್ಪಿಕೊಂಡಿದ್ದಾರೆ. ಅದನ್ನ ಹೇಳುದು ನಾನು. ಈಗ ನಮ್ಮಲ್ಲಿ ಹಿಂದೂಗಳಲ್ಲಿ ತಲಾಖ್ ಆಗ್ತದೆ ಅಥವಾ ಕ್ರೈಸ್ತರಲ್ಲಿ ಆಗ್ತಾರೆ, ಜೈನಿಗಳಲ್ಲಿ ಆಗ್ತದೆ, ಅದೆಲ್ಲವೂ ಕಾನೂನಿನ ಚೌಕಟ್ಟಲ್ಲಿ ಆಗ್ತದೆ. ಮಹಿಳೆಯರಿಗೆ ಇವತ್ತು ಸಮಾನತೆ ಮತ್ತು ಮಹಿಳೆಯರ ಹಕ್ಕನ್ನ ನೇರವಾಗಿ ಅಲ್ಲಗಳೆಯುವಂತ ಅವಕಾಶಗಳಿಲ್ಲ ಕಾನೂನಿನಲ್ಲಿ. ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ಬೋದು, ಅಲ್ಲಿ ಫೇಲ್ ಆದ್ರೆ ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅದರಿಂದ ಅವರಿಗೆ ಗಂಡನ ಕಡೆಯಿಂದ ಪರಿಹಾರವೂ ಕೂಡ ಇದೆ. ನೆಕ್ಸ್ಟ್ ಅವರ ಮುಂದಿನ ಜೀವನಕ್ಕೆ ಬೇಕಾಗುವಂತ ಕಾಂಪನ್ಸೇಷನ್ ಗಳೇನಿದೆ, ಭದ್ರತೆಗಳೇನಿದೆ, ಅದನ್ನ ಕಾನೂನಿನ ಮುಖಾಂತರ ಕೊಡುವಂತ ವ್ಯವಸ್ಥೆಗಳು ಇವತ್ತು ದೇಶದಲ್ಲಿದೆ. ಆದ್ರೆ ಮುಸ್ಲಿಂ ಮಹಿಳೆಯರಿಗೆ ಈ ತ್ರಿವಳಿ ಕಾನೂನಿನ ಪ್ರಕಾರ ಇಲ್ಲ. ಅದೇ ಕಾನೂನಿನ ಪ್ರಕಾರ ಅಂದ್ರೆ ಇವರ ತಲಾಖ್ ಅಂತ ಹೇಳುವಂತ ಕುರಾನ್ ಅಧ್ಯಾಯ ಏನಿದೆ ಅದರ ಕ್ರಮ ಪ್ರಕಾರವಾದ ವ್ಯಾಖ್ಯಾನ ಏನಿದೆ, ಅವರ ಸುಲೇಮಗಳು ಕೊಟ್ಟಂತ ವ್ಯಾಖ್ಯಾನಗಳೇನಿದೆ ಅದರ ಪ್ರಕಾರವೇ ಮಾಡಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳುವಂತದನ್ನು ಕೂಡ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ವ್ಯವಸ್ಥೆ ಇವತ್ತು ದೇಶದ ಜಗತ್ತಿನ ಬೇರೆ ಬೇರೆ ಮುಸ್ಲಿಂ ಕಂಟ್ರಿಗಳು ನಡೀತಾ ಇದೆ. ಇಲ್ಲಿ ಯಾಕೆ ನಡೀಬಾರದು ಅಂತ ನೋಡಿ, ನಾವು ಈಗ ಹೇಳಿದ ತ್ರಿವಳಿ ತಲಾಖ್ ಬಗ್ಗೆ ಅಥವಾ ಈ ತಲಾಖ್ ಇಲ್ಲಿ ಕೂಡ ಹಾಗೆ ನಡೆಯುವಂತದ್ದು. ನಮ್ಮ ಸಮುದಾಯದಲ್ಲಿ ತಲಾಖ್ ನಡೀತಾ ಇದೆ. ತಲಾಖಿಗೆ ಅವಕಾಶ ಇದೆ ಅಂತ ಹೇಳಿದ ಮಾತ್ರಕ್ಕೆ ವ್ಯಾಪಕವಾಗಿ ತಲಾಖ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ಲ. ನೀವು ನಮ್ಮ ಮುಸ್ಲಿಂ ಮಹಿಳೆಯರ ಒಂದು ಸರ್ವೆ ಮಾಡಿ ನೋಡಿ. ನಡೀತಾ ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಬೆಳಕಿಗೆ ಬರ್ದೇ ಇರ್ಬೋದು ಸರ್. ನೀವು ಸರ್ವೆ ಮಾಡಿ ನೋಡಿ ಎಷ್ಟು ನಡೀತಾ ಇದೆ. ಕೆಲವು ಇರ್ಬೋದು, ಎಲ್ಲ ಧರ್ಮಗಳಲ್ಲೂ ಕೂಡ ತಲಾಖ್ ನಡೀತಾ ಇದೆ. ಆದರೆ ಈ ಒಂದೇ ಬಾರಿಗೆ ತಲಾಖ್ ಹೇಳುವಂತದ್ದು ಅಂತ ಹೇಳುವುದನ್ನ, ನೀವು ತಲಾಖ್ ಮಾಡಬಹುದು, ವಿಚ್ಛೇದನ ಅಂತ ಹೇಳುವಂತದ್ದು ಆಗಬಹುದು ಅಂತ ಹೇಳಿ ಇದ್ರೆ ಆನಂತರ ಅದನ್ನು ಕಠಿಣವಾದ ಕಾನೂನುಗಳ ಮೂಲಕ ಅವರನ್ನು ಸಿಲುಕಿಸಿ ಹಾಕಬೇಕಾದ ಅಗತ್ಯ ಇಲ್ಲ. ತಲಾಖ್ ನಡೀತದೆ, ಅಲ್ಲಿ ತಲಾಖ್ ಅಲ್ಲದೆ ವಿಚ್ಛೇದನ ಮಾಡದೆ ಗತ್ಯಂತರ ಇಲ್ಲ. ಅಂತಕ್ಕ ಒಂದು ಸಂದರ್ಭ ಬಂದಾಗ ಅವರನ್ನು ಕೋರ್ಟುಗಳಿಗೆ ಅವರನ್ನು ಅಲೆದಾಡಿಸಿ ಅವರನ್ನು ಮತ್ತಷ್ಟು ಶೋಷಣೆ ಮಾಡ್ಲಿಕ್ಕೆ ಇಲ್ಲಿ ನಾವು ಅವಕಾಶ ಕೊಡ್ತಾ ಇಲ್ಲ. ಅದರ ರೂಪವನ್ನ ಬಹಳಷ್ಟು ಸರಳ ಮಾಡಿದ್ದೇವೆ. ಅಲ್ಲಿ ಕೂಡ ಹಾಗೆ, ಅಲ್ಲಿ ಪರಿಹಾರ ಅಂತ ಹೇಳಿದ್ರು. ಪರಿಹಾರ ಇಸ್ಲಾಂನಲ್ಲಿ ಕೂಡ ಇದೆ. ತಲಾಖ್ ಮಾಡಿದ ನಂತರ ಆ ಹುಡುಗಿಯನ್ನ ಸಂತೃಪ್ತಿ ಪಡಿಸಬೇಕು, ಅವಳಿಗೆ ಏನು ಹಣ ಇತ್ಯಾದಿಗಳನ್ನ ಉಡುಗೊರೆಗಳನ್ನ ಕೊಟ್ಟು ಅವರನ್ನು ಸಂತೃಪ್ತಿ ಪಡಿಸಬೇಕು ಅಂತ ಹೇಳುವಂಥದ್ದು ಇಸ್ಲಾಮಿನಲ್ಲೂ ಇದೆ. ಹೇಗೆ ನಮ್ಮಲ್ಲಿ ತಲಾಖಗಳು ಸಾಮಾನ್ಯವಾಗಿ ಹೇಗೆ ನಡೀತೆ ಅಂತ ಹೇಳಿದ್ರೆ, ಅಲ್ಲಿ ಧರ್ಮ ವಿದ್ವಾಂಸರಿರ್ತಾರೆ, ಧಾರ್ಮಿಕ ಗುರುಗಳ ಸಮಕ್ಷಮದಲ್ಲಿ ಅಥವಾ ಅವರಿಂದ ಮಾಹಿತಿಗಳನ್ನ ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ತಲಾಖ್ ನಡೀತದೆ. ಅದಕ್ಕೆ ಕೆಲವರು ಹೋಗುವಾಗ ಏನಾದ್ರು ಎಲ್ಲ ಧರ್ಮಗಳಲ್ಲಿ ಕೂಡ ಮಿಸ್ಯೂಸ್ ಅಂತ ಹೇಳಿ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಇಲ್ಲಿ ನಮ್ಮ ವ್ಯವಸ್ಥೆಗಳು, ಕಾನೂನು, ಈ ಧಾರ್ಮಿಕ ಕಾನೂನುಗಳೇ ಅತ್ಯಂತ ಬಲಿಷ್ಠವಾಗಿರುವುದರಿಂದ ಮತ್ತು ಆ ಧರ್ಮದ ಕಾನೂನುಗಳನ್ನು ಪಾಲನೆ ಮಾಡುವ ಅವಕಾಶಗಳು ನಮ್ಮ ವ್ಯವಸ್ಥೆಯಲ್ಲಿ ಇರುವುದರಿಂದ ನಾವೇನ್ ಹೇಳ್ತಾ ಇದ್ದೇವೆ, ಅದನ್ನೇ ಮುಂದುವರಿಸುವಂತ ಅವಕಾಶಗಳಿವೆ. ಅದನ್ನು ನಾವು ಮತ್ತೊಂದು ಹೊಸ ಸಂಹಿತೆಯ ಮೂಲಕ ಎಲ್ಲ ಒಟ್ಟಾಗಬೇಕು ಅಂತ ಹೇಳೋ ಎಲ್ಲವನ್ನು ಒಂದು ಮಾಡ್ತಕ್ಕಂಥ ಗೋಜಲಿಗೆ ಹೋಗುದು ಬೇಡ ಅಂತ. ಆದ್ರೆ ಏನು ಅಂತ ಹೇಳಿದ್ರೆ, ಈ ತಲಾಖ್ ಇದನ್ನ ಇದು ಮಾಡೋರಿಗೆ ಎಷ್ಟೋ ಗಂಡಸರಿಗೆ ಇರ್ಬೋದು, ಇನ್ನು ಇದ್ರ ಬಗ್ಗೆ ಸೀರಿಯಸ್ನೆಸ್ ಇರೋದಿಲ್ಲ. ಯಾಕಂತ ಹೇಳಿ ತಲಾಖ್ 3 ಸಲ ಹೇಳಿದ್ರೆ ವಿಚ್ಛೇದನ ಕೊಡ್ಬೋದು, ಅದು ಸಾಮಾನ್ಯ ಪರಿಪಾಠ. ಕಠಿಣ ಶಿಕ್ಷೆಯ ಭಯ ಆಗ್ಲಿ ಅದು ಅಲ್ಲ ನಾವು ಕೇಳುದು. ಆದ್ರೆ ಎಲ್ಲಿ ಇದೆ ಅಂತ ವ್ಯವಸ್ಥೆ ಎಲ್ಲೂ ಯಾರು ಕೂಡ ನಾವು ವಿವಾಹಿತರಾದ ಹುಡುಗರು ನೋಡಿ ಎಲ್ಲೂ ದರ ಕೇಳಿ ಬರ್ತಾ ಇದ್ದಾರಾ? ಹಾಗಾದ್ರೆ ನಾವು ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬೇಡ ಅಂತ ಹೇಳುದು ನೀವು. ಅದೇ ನಮ್ಮ ದೇಶದಲ್ಲಿ ಸಮಸ್ಯೆ ಇದ್ದದ್ದೇ ಇದು. ನೋಡಿ ಜಾತ್ಯತೀತ ದೇಶ ಅಂದ್ರೆ ಏನು? ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರೆ ಜಾತಿ ಅಥವಾ ಜಾತಿಯನ್ನ ಮೀರಿಕೊಂಡು ಚಿತ್ರ ಮಾಡುವ ಎಲ್ಲ ಮನುಷ್ಯರಿಗೂ ಕೂಡ ಅವರವರಿಗೆ ಸರ್ಕಾರದಿಂದ ಹಾಗಾದ್ರೆ ಅವರವರ ಸ್ವಯ ಇಚ್ಛೆಯಲ್ಲಿ ಹೇಗಾದ್ರೂ ಬೇಕಾದ್ರೆ ನಮ್ಮ ದೇಶದಲ್ಲಿ ಇರಬಹುದು. ಸರಿ, ಹಾಗಾದ್ರೆ ನೋಡಿ ನಿಮ್ಮ ಧರ್ಮದ ವಿಚಾರ ಬಂದ್ರು ಕೂಡ ಈಗ ಹಿಂದೂ ಧರ್ಮದಲ್ಲಿ ಕೂಡ ಬೇರೆ ಬೇರೆ ಮೂಢನಂಬಿಕೆ ಅಂತ ಹೇಳುವಂತದ್ದು, ಆಮೇಲೆ ನಿಮ್ಮ ಮಡ ಸ್ನಾನ ಅಂತ ಹೇಳುವಂತದ್ದು, ಅದ್ರ ಬಗ್ಗೆ ಚರ್ಚೆ ಬಂದಾಗ ಕೋರ್ಟಿಗೆ ಹೋಗುದು ಯಾಕೆ? ಹಾಗಾದ್ರೆ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಅದು ಅಲ್ಲಿ ಅವಕಾಶ ಇದ್ದದ್ರಿಂದ ನಾಳೆ ನೀವು ಕೂಡ ಸಮಾನ ನಾಗರಿಕ ಸಂಹಿತೆಗೆ ಬಂದ್ರೆ ಮುಸಲ್ಮಾನರು ಕೂಡ ಕೋರ್ಟಿಗೆ ಹೋಗಿ ನ್ಯಾಯ ಪಡೆಯುವಂತ ಒಂದು ಅವಕಾಶಗಳು ಸಿಗ್ತದೆ ದೇಶದಲ್ಲಿ. ಅಗತ್ಯ ಇಲ್ಲ. ಇವತ್ತು ನೋಡಿ ಇವತ್ತು ನೀವು ಬೇಡ ಅಂತ ಹೇಳ್ಬೋದು, ಆದ್ರೆ ಅಭಿವೃದ್ಧಿ ಹೊಂತ ನಮ್ಮ ದೇಶ ಇವತ್ತು ನಾವು ಒಳ್ಳೆ ಇದು ಯಾವುದು ಡೆವಲಪ್ಮೆಂಟ್ ನಿಮ್ಮ ಈ ಮುಸ್ಲಿಂ ಮಹಿಳೆಯರು ಇವತ್ತು ಮುಸ್ಲಿಂ ಮಹಿಳೆಯರು ತುಂಬಾ ಎಜುಕೇಶನ್ ಪಡೆಯುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಅದು ಒಳ್ಳೆ ಡೆವಲಪ್ಮೆಂಟ್ ದೇಶದಲ್ಲಿ. ಏನು ಅಂತ ಕೇಳಿದ್ರೆ ಎಲ್ಲರೂ ವಿದ್ಯಾವಂತರಾದ್ರೆ ಇಂಥದ್ದೆಲ್ಲ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಈಗ ಹಿಂದೂ ಧರ್ಮದಲ್ಲಿ ಇರ್ಬೋದು, ಕ್ರೈಸ್ತ ಧರ್ಮದಲ್ಲಿ ಇರ್ಬೋದು, ಎಜುಕೇಟೆಡ್ ಇದ್ದದ್ರಿಂದ ಮೂಢನಂಬಿಕೆಗಳು ಎಷ್ಟೋ ಕಡಿಮೆ ಆಗಿದೆ.
ಎಷ್ಟೋ ಕಡಿಮೆ ಆಗಿದೆ. ಈಗಲೂ ಕೂಡ ಕೆಲವೊಂದಿದೆ. ಅದನ್ನ ಜಾಗೃತಿ ಮೂಡಿಸುವಂತ ವಿಚಾರದಲ್ಲಿ ವಿದ್ಯೆಯನ್ನ ಕೊಡುವಂತದ, ಶಿಕ್ಷಣ ಕೊಡುವಂತ ಮುಖಾಂತರ ಅದನ್ನ ನಾಶ ಮಾಡತಕ್ಕಂತ ವ್ಯವಸ್ಥೆಗಳಿದೆ. ಅದಕ್ಕೆ ಇಸ್ಲಾಂ ಅಲ್ಲಿ ಕೂಡ ಇದು ಇದೆ ಅಂತ ಹೇಳುವಂತದನ್ನ ನಾವು ಮುಸ್ಲಿಂ ಮಹಿಳೆಯರು ಎಜುಕೇಶನ್ ಪಡೆಯುವಂತ ಒಂದು ಒಳ್ಳೆಯ ಉತ್ತಮ ಬದಲಾವಣೆಗಳಲ್ಲಿ ಇದಾಗ್ತದೆ. ಚಿತ್ರ ಅಂತ ಹೇಳಿದ್ರೆ ಅಭಿವೃದ್ಧಿ, ಓಕೆ ಅಭಿವೃದ್ಧಿ ಬೇಕು, ಆದ್ರೆ ಅಭಿವೃದ್ಧಿಗೆ ಇದಕ್ಕೂ ಏನು ಸಂಬಂಧ ಇದೆ? ಇಲ್ಲ, ಮುಖ್ಯವಾಗಿ ಇದು ತಲಾಖ್ ಪದ್ಧತಿ ಅನ್ನುವಂಥದ್ದು ಬರುವಂತದ್ದು ಮುಸ್ಲಿಂ ಹೆಣ್ಣು ಮಕ್ಕಳ ತಲಾಖನದ್ದೇ ಒಂದು ದೊಡ್ಡ, ಈ ರಾಷ್ಟ್ರಕ್ಕೆ ಬಹಳ ದೊಡ್ಡ ಒಂದು ಅಡ್ಡಿ. ಇಲ್ಲ, ಅದರಿಂದ ಸಾಕಷ್ಟು ಬೇರೆ ಕೆಡುಕುಗಳು ಕೂಡ ಇದೆ ಸರ್. ಮುಖ್ಯವಾಗಿ ನಿಮ್ಮಲ್ಲಿ ಮದುವೆ ವಯಸ್ಸು ಕೂಡ ನಮ್ಮ ಹಿಂದೂ ಕಾನೂನಿನ ಪ್ರಕಾರ ಇರುವ ಅಥವಾ ಸಮಾನ ಕಾನೂನಿನ ಪ್ರಕಾರ ಒಬ್ಳು ಹುಡುಗಿ 18 ವರ್ಷ ಆಗ್ಬೇಕು, ಒಬ್ಬ ಹುಡುಗನಿಗೆ 21 ವರ್ಷ ಆಗಿರ್ಬೇಕು. ಆದ್ರೆ ಮುಸ್ಲಿಂ ಧರ್ಮದ ಪ್ರಕಾರ ಮೈನರ್ ಇದ್ರೆ ಅಥವಾ 15 ವರ್ಷ ಆದ್ರೆ ಹುಡುಗಿಗೆ ಮದುವೆ ಆಗುವಂತ ಇದು ಕೂಡ ಆ ವಿಷಯದಲ್ಲಿ ನಮ್ಮ ಕಾನೂನನ್ನ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಆಗ್ತಾ ಇದೆ ಅಂತ ಹೇಳುದು ನಾವು. ಆಗ್ತಾ ಇದೆ ಅಂತ ಮದುವೆ ಆದ್ರೆ ಅದೆಲ್ಲವೂ ಮಹಿಳೆಯರ ಒಂದು ಹಕ್ಕನ್ನ ಹೆಣ್ಮಕ್ಕಳ ಶೋಷಣೆ ಆಗುತ್ತೆ, ಮಹಿಳೆಯರ ಶೋಷಣೆ ಆಗ್ತದೆ ಅನ್ನುವಂಥದ್ದು ಅವಕಾಶ ಇದೆ ಅಂತ ಹೇಳಿದ ಮಾತ್ರ ಹಾಗೆ ನಡೀತಿದೆ ಅಂತ ಹೇಳುವುದಿಲ್ಲ. ಅಲ್ಲ, ನಮ್ಮಾದ್ರೂ ಒಂದು ಹೆಣ್ಣು 15 ವರ್ಷದಲ್ಲಿ, ಈಗ ಎಷ್ಟೋ ಮಂದಿ ತಂದೆಯಂದಿರು ಪ್ರಾಯದಲ್ಲಿರ್ತಾರೆ, ಅವರಿಗೆ ಒಂದು ಆತಂಕ, ನನ್ನ ಮರಣದ ನಂತರ ನನ್ನ ಮಕ್ಕಳು ಏನಾಗ್ತಾರೆ ಏನೋ, ಅವ್ರನ್ನ ಯಾರು ಮದುವೆ ಮಾಡಿ ಕೊಡ್ತಾರೆ ಏನೋ, ಹಾಗಾಗಿ ನಾನು ಸಾಯುವ ಮೊದಲೇ, ಅವರು ವೃದ್ಧರಾಗಿರ್ತಾರೆ, ನಾನು ಸಾಯುವ ಮೊದಲೇ ನನ್ನ ಮಗಳಿಗೆ ಒಂದು ಮದುವೆ ಆಗಲಿ ಅಂತ ಹೇಳಿ ಒಂದು ತಂದೆ ಬಯಸ್ತಾರೆ. ಅಥವಾ ಅಂತ ಕೆಲವು ಸನ್ನಿವೇಶಗಳಿರ್ತದೆ. ಇವತ್ತು ಇವರು ಹೇಳಿದ ಹಾಗೆ ಎಜುಕೇಶನ್ ಬಂದ ನಂತರ ಜನರು ಆ ಕಡೆಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಆದ್ದರಿಂದ ಅಂತಹ ಅವಕಾಶಗಳು ಇದೆ ಅಂತ ಹೇಳಿ ಮಾತ್ರ ಅದನ್ನು ಎಲ್ಲರೂ ಉಪಯೋಗಿಸ್ತಾರೆ ಅಂತ ಹೇಳಿ ನಾವು ಭಾವಿಸಬಾರ್ದು. ಅಲ್ಲಿ ನಾವೆಂತ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಏನೋ ಒಂದು ಅಲ್ಲಿ ಅವಕಾಶ ಇದೆ ಅಂತ ಹೇಳಿ ಇಟ್ಕೊಂಡು ಅದರ ಹೆಸರಿನಲ್ಲಿ ಕತೆ ಕಟ್ತಾ ಇದ್ದೇವೆ. ಎಷ್ಟು ಹೆಣ್ಮಕ್ಳಿಗೆ ಆ ರೀತಿ ಮದುವೆ ಆಗ್ತೀನಿ ನೋಡಿ, ಮದುವೆ ಆದ ಮುಸ್ಲಿಂ ಹೆಂಗಸರು ಅದು ಬೆಳಕಿಗೆ ಬಾರದೇ ಇರುವಂತ ಘಟನೆಗಳು ತುಂಬಾ ಇದೆ ನೋಡಿ. ಇವತ್ತು ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿ ರವಿಶಂಕರ್ ಅವರು ಕೂಡ ಅದನ್ನೇ ಹೇಳಿದ್ರು. ಇವತ್ತು ದೇಶದ ಯಾವುದೇ ಧರ್ಮದ, ಯಾವುದೇ ಮತದಲ್ಲಿರ್ತಕ್ಕಂಥ ಮಹಿಳೆಯರ ಹಕ್ಕಿಗೆ ಶೋಷಣೆ ಆಗಬಾರ್ದು, ಅವರ ಘನತೆಗೆ ಕುಂದು ತರಬಾರ್ದು. ಅದಕ್ಕೆ ಅಲ್ಲಲ್ಲ, ಅವರು ಕೌಟುಂಬಿಕವಾಗಿ ಸಮಸ್ಯೆಗಳನ್ನ ಉದ್ಭವಿಸಬಾರದು ಅಂತ ಹೇಳುವಂತ ದೃಷ್ಟಿಯಿಂದ ಒಂದು ಅಫಿಡವಿಟ್ ಅನ್ನ ಕಾನೂನು ಆಯೋಗದ ಮುಖಾಂತರ ಕೊಟ್ಟಿದ್ದು ಹೌದು. ಅಂದ್ರೆ ಇಡೀ ದೇಶದ ಪ್ರಜೆಗಳ ಒಂದು ಒಳಿತಿಗೋಸ್ಕರ ಅಂತ ಹೇಳುವಂತದನ್ನ ನಿನ್ನೆ ಅವರು ಪ್ರಸ್ತಾಪ ಮಾಡಿದ್ರು. ಖಂಡಿತವಾಗಿ ಶೋಷಣೆಗಳು, ಅನ್ಯಾಯಗಳಾಗೋದು ಕೆಳಿಸ್ತಾ ಇರೋದು ಮಹಿಳೆಯರಿಗೆ. ಈಗ ನಿಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕೂಡ ಈ ತರದ್ದು ಸಣ್ಣ ವಯಸ್ಸಲ್ಲಿ ಮದುವೆ ಇರುವಂತದ್ದು ಆಗುವಂತದ್ದು ಇರ್ಬೋದು, ತಲಾಕ್, ಈ ತರದ್ದು ಇಂತ ಒಂದು ಇದಕ್ಕೆ ಬಲಿಯಾಗುವಂತದ್ದು ಕೆಳವರ್ಗದ ಹೆಣ್ಮಕ್ಳು. ನಾವು ಧಾರ್ಮಿಕ ಪ್ರಜ್ಞೆ ಇರ್ತಕ್ಕಂತಹ ಒಂದು ಸಮಾಜದಲ್ಲಿ ಯಾವತ್ತು ಅವರ ಧರ್ಮವನ್ನು ಪಾಲನೆ ಮಾಡ್ತಾರೆ. ಧರ್ಮವನ್ನು ಪಾಲನೆ ಮಾಡುವಂತಹ ವ್ಯಕ್ತಿಗಳು ಯಾವತ್ತೂ ಶೋಷಣೆ ಮಾಡುವುದಿಲ್ಲ, ಶೋಷಣೆಗೆ ಒಳಗಾಗುವುದಿಲ್ಲ. ಇಲ್ಲಿ ಈ ತಲಾಖಿನ ಕ್ರಮ ಏನು ಅಂತ ಹೇಳಿ ನಾನು ಹೇಳಿದೆ. ಆ ಕ್ರಮದಲ್ಲಿ ಒಬ್ಬ ವ್ಯಕ್ತಿ ತಲಾಖ್ ಮಾಡುವಾಗ ಅಲ್ಲಿ ಯಾವ ಸಮಸ್ಯೆ ಕೂಡ ಉಂಟಾಗುವುದಿಲ್ಲ. ಎಲ್ಲಾದ್ರೂ ಯಾರಾದ್ರೂ ಮಿಸ್ಯೂಸ್ ಮಾಡಿ, ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡುವಂತದ್ದು ಎಲ್ಲ ವಿಷಯಗಳಲ್ಲಿ ಕೂಡ ಇದೆ. ಆ ಮಿಸ್ಯೂಸ್ ಮಾಡಿ ಯಾರಿಗಾದ್ರೂ ಅನ್ಯಾಯವಾಗಿದ್ದರೆ ಆ ಹೆಸರಿನಲ್ಲಿ ಇಡೀ ಸಿದ್ಧಾಂತವನ್ನ ವಿರೋಧ ಮಾಡುವಂತದ್ದು, ಇಡೀ ಧರ್ಮವನ್ನ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ನ್ಯಾಯ ಅಲ್ಲ. ಇವತ್ತು ರವಿಶಂಕರ್ ಅವರಿಗೆ ಇಸ್ಲಾಂ ಧರ್ಮ ಎಷ್ಟು ಗೊತ್ತಿರ್ಬೋದು, ಅದಕ್ಕಿಂತ ಹೆಚ್ಚು ಇಸ್ಲಾಂ ಧರ್ಮದ ವಿದ್ವಾಂಸರಿಗೆ ಅದರ ಬಗ್ಗೆ ಗೊತ್ತಿರ್ತದೆ. ಹಾಗಾಗಿ ಧಾರ್ಮಿಕ ವಿಷಯದಲ್ಲಿ ಚರ್ಚೆ ಮಾಡುವಾಗ ಏನ್ ಮಾಡ್ಬೇಕು, ಧಾರ್ಮಿಕ ನಾಯಕರನ್ನ ಸಂಪರ್ಕಿಸಿ ಅವರಿಂದ ಸಮಗ್ರವಾದ ಮಾಹಿತಿಯನ್ನು ಪಡೆದು ಇಂತಹ ಪ್ರಸ್ತಾಪಗಳನ್ನು ಮಾಡಬೇಕು ಹೊರತು ನಾವು ಏನೋ ಒಂದು ಕೆಲವರ ಬಂಡಾಯ ಧ್ವನಿಗಳನ್ನ ಹಿಡಿದುಕೊಂಡು ಅದರ ನೆಲೆಯಲ್ಲಿ ಒಂದು ತೀರ್ಮಾನಕ್ಕೆ, ಚೌಕಟ್ಟಲ್ಲಿ ತೀರ್ಮಾನಕ್ಕೆ ಬರುವಂತದ್ದು ನ್ಯಾಯ ಅಲ್ಲ. ಓಕೆ, ಈಗ ಸಮಾನ ಕಾನೂನು ಹಕ್ಕು ತರೋದ್ರಿಂದ, ಜಾರಿಗೆ ಬರೋದ್ರಿಂದ ಮುಸ್ಲಿಂ ಧರ್ಮಕ್ಕೆ ಏನಾದ್ರೂ ಹಾನಿ ಅಥವಾ ತೊಂದರೆ ಆಗುತ್ತಾ? ಏನಿಲ್ವಲ್ಲ, ಅದನ್ನ ಪಾಲನೆ ಮಾಡೋದ್ರಿಂದ ಏನ್ ನಷ್ಟ ಆಗುತ್ತೆ? ಅಲ್ಲ, ಇವತ್ತು ನಾನೊಂದು ಪ್ರಶ್ನೆ ಮಾಡ್ತೇನೆ ಇವರಿಗೆ. ಅಲ್ಲ, ಸಿದ್ದಿಕ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೇನೆ. ಇಡೀ ಜಗತ್ತಿನಲ್ಲಿ ಎರಡೆರಡು ಕಾನೂನು ಇರುವಂತಹ ದೇಶ ಯಾವ್ದಾದ್ರು ಒಂದು ಇದೆಯಾ? ನಿಮ್ಮ ಗಮನಕ್ಕೆ ಬಂದಿದ? ನೀವು ಅದು ಮಾಡಿ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ದೇಶ ಈ ಜಗತ್ತಿನ ಯಾವ ದೇಶಗಳಲ್ಲೂ ಕೂಡ ಅವರನ್ನ ಆಳ್ವಿಕೆ ಮಾಡುವಂತಹ ಸರ್ಕಾರಗಳು ಎರಡೆರಡು ಕಾನೂನನ್ನು ಕೊಡ್ಲಿಲ್ಲ, ಒಂದೇ ಕಾನೂನನ್ನು ಕೊಟ್ಟಿದೆ. ಅದು ಮುಸ್ಲಿಂ ಕಂಟ್ರಿ ಇರ್ಬೋದು, ಕ್ರಿಶ್ಚಿಯನ್ ಕಂಟ್ರಿ ಇರ್ಬೋದು, ಯಾವುದೇ ಇರ್ಬೋದು. ಇಲ್ಲಿ ಸಮಸ್ಯೆಗಳು ಇರುವಂತದ್ದು ಅದೇ. ನಮ್ಮ ದೇಶದಲ್ಲಿ ಮಾತ್ರ ಜಾತ್ಯತೀತ ಅಂತ ಹೇಳುವಂತ ಒಂದು ದೇಶದ ಇದು ಮಾತ್ರ ಹೆಸರು ಮಾತ್ರ, ಆದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದಿದೆ. ನಾವು ಎಲ್ಲವನ್ನು ಮೀರಿ ದೇಶ, ರಾಷ್ಟ್ರ ಅಂತ ಹೇಳಿ ಬಂದಾಗ ನಮ್ಮಲ್ಲಿ ಹಿಂದೂಗಳಿದೆ. ಧರ್ಮ ಉಳಿಬೇಕಾದ್ರೆ ದೇಶ ಉಳಿಬೇಕು ಅಂತ ಹೇಳ್ತಾರೆ. ದೇಶ ಉಳಿಯದೇ ಇದ್ರೆ ಧರ್ಮ ಉಳಿಯುವುದಿಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಉಳಿದ ರಾಷ್ಟ್ರಗಳಲ್ಲಿ ಅಂತ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ, ಇದೆಯೋ ಇಲ್ವೋ ಬೇರೆ ವಿಷಯ. ಆದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ಅವರ ಶ್ರೇಷ್ಠತೆ ಅಲ್ಲ.
ನಮ್ಮದು ಶ್ರೇಷ್ಠತೆ ಇದು. ಇಲ್ಲ, ಇಲ್ಲ. ಅದೇ ನಮ್ಮ ದೇಶಕ್ಕೆ ಸಮಸ್ಯೆ ಆದದ್ದು. ಸಮಸ್ಯೆ ಏನಿಲ್ಲ. 125 ಕೋಟಿ ಜನ ನಾವು ಇಲ್ಲಿ ಇದ್ರೂ ಕೂಡ ಅವರವರಿಗೆ ಅವರವರ ಧರ್ಮವನ್ನು ಪಾಲನೆ ಮಾಡುವ ಅವಕಾಶಗಳನ್ನು ಕೊಡುತ್ತಲೇ ನಾವು ಭಾರತೀಯರಾಗಿ ಎದ್ದು ನಿಲ್ತೇವೆ. ಅಲ್ಲ, ಹಾಗಾದ್ರೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂತ ನಿಮ್ಮ ಒಂದು ಹೇಳಿಕೆ ಅದು ಬರ್ತದೆ. ಯಾಕಂದ್ರೆ ಸಂವಿಧಾನ ಅಂತ ಕೇಳಿದ್ರೆ ಆ ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ನಾವಿರ್ಬೇಕು. ಆವಾಗ ನೋಡಿ, ನಾಳೆ ಮುಸಲ್ಮಾನರಿಗೆ ಒಂದ್ ನಿಮಿಷ, ಮುಸಲ್ಮಾನರಿಗೆ ಅಥವಾ ಕ್ರೈಸ್ತರಿಗೆ ಅಥವಾ ಹಿಂದೂಗಳಿಗೆ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಬಂದಾಗ ಸರ್ಕಾರವನ್ನು ದೂರುವಂತ ಕೆಲಸ ಮಾಡ್ತಾರೆ, ಅಥವಾ ನಮ್ಮ ಆಡಳಿತ ವ್ಯವಸ್ಥೆಯನ್ನು ದೂರುವಂತ ಒಂದು ಕೆಲಸ ಮಾಡ್ತಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಬೇಕು? ಇವಾಗ ಮೀಸಲಾತಿಗೆ ಸರ್ಕಾರ ಬೇಕು ಅಥವಾ ನಮ್ಮ ವ್ಯವಸ್ಥೆಗಳಿಗೆ ಮಾತಾಡೋಣ. ನಾವು ಒಂದು ಬ್ರೇಕ್ ತಗೊಂಡು ಈ ತಲಾಖ್ ರದ್ದತಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಮತ್ತೆ ತಲಾಖ್ ರದ್ದತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಲಾಖ್ ಅನ್ನುವಂಥದ್ದು ಧಾರ್ಮಿಕ ಕಾನೂನು ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಇಬ್ರು ಮಹಾನ್ ಚಿಂತಕರು, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಬೂಬಕರ್ ಸಿದ್ದಿಕಿ ಅವರು, ಅದೇ ರೀತಿ ಜಿತೇಂದ್ರ ಕೊಠಾರಿ ಅವರು. ನೀವು ಮಾತಾಡ್ತಾ ಇದ್ರಿ. ನೋಡಿ, ಜಿತೇಂದ್ರ ಸರ್ ಅವರು ಹೇಳುವ ಪ್ರಕಾರ ಏನು ಮುಸಲ್ಮಾನರ ಎಲ್ಲ ವಿಷಯಗಳಲ್ಲಿ ಕೂಡ ಅವರ ಕಾನೂನುಗಳು ಮಾತ್ರ, ಭಾರತದ ಕಾನೂನುಗಳನ್ನು ಅವರು ಪಾಲಿಸ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕೆಲ ವಿಚಾರಗಳು, ವೈವಾಹಿಕವಾದಂತಹ ಕೆಲವು ವಿಚಾರಗಳು, ಆಮೇಲೆ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳಿಗೆ ಮಾತ್ರವೇ ಏನಿದೆ ನಮ್ಮ ಸಂವಿಧಾನದಲ್ಲಿ ಏನು ವೈಯಕ್ತಿಕ ಕಾನೂನುಗಳನ್ನ ಪಾಲನೆ ಮಾಡ್ತಕ್ಕಂಥ ಅವಕಾಶಗಳಿದೆಯೇ ಹೊರತು ಎಲ್ಲ ವಿಷಯಗಳಲ್ಲಿ ಇಲ್ಲ. ಅದನ್ನು ನಾವು ಕೇಳ್ತಲೂ ಇಲ್ಲ. ಆದ್ದರಿಂದ ಇದು ಯಾವತ್ತೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧ. ಸಂವಿಧಾನವೇ ಕೊಟ್ಟ ಅವಕಾಶ, ಸಂವಿಧಾನವೇ ನೀವು ನಿಮ್ಮ ಧರ್ಮವನ್ನು ಪಾಲಿಸಿ ಅಂತ ಹೇಳುವ ಒಂದು ಅವಕಾಶ ಕೊಟ್ಟಿರುವಾಗ ಅದನ್ನು ನಾವು ಪಾಲಿಸ್ತಾ ಇರುವಂತದ್ದು ಸಂವಿಧಾನವನ್ನೇ ಪ್ರಶ್ನಿಸಿದ ಹಾಗೆ ಅಂತ ಹೇಳ್ತಕ್ಕಂಥ ಮಾತು ಅದು ಖಂಡಿತವಾಗಿ ನ್ಯಾಯ ಅಲ್ಲ. ಎರಡನೇದಾಗಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾಲದಿಂದ ಅವರು ರೂಪಿಸಿಕೊಟ್ಟಂತ ಈ ಸಂವಿಧಾನ ಏನಿದೆ, ಆ ಕಾಲದಿಂದ ಈವರೆಗೂ ಕೂಡ ಅದನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೆ. ಅದನ್ನು ರೂಪಿಸಿದವರಿಗೆ ಇಲ್ಲದಂತಹ ಕೆಲವು ಕಲ್ಪನೆಗಳು ಹೊಸದಾಗಿ ಅದು ನಮ್ಮ ರಾಷ್ಟ್ರಕ್ಕೆ ದೊಡ್ಡ ಅಡ್ಡಿ ಅಂತ ಹೇಳ್ತಕ್ಕಂಥ ಚಿಂತನೆಗಳು ಬರ್ತಾ ಇರುವಂತದ್ದು ಅದು ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳಿ ನನಗೆ ಕಾಣಿಸ್ತಾ ಇಲ್ಲ. ಅದು ಈ ಒಂದು ವ್ಯವಸ್ಥೆಯಿಂದಾಗಿಯೇ ನಮ್ಮ ರಾಷ್ಟ್ರ ಹಿಂದುಳಿ ಎಷ್ಟು ಇಲ್ಲಿ ನಾವು ಸುಧಾರಣೆ ಮಾಡಬೇಕಾದ ವಿಚಾರಗಳು ಎಷ್ಟೆಲ್ಲ ಇದೆ. ಸಂವಿಧಾನ ನಿರ್ದೇಶಕ ತತ್ವದಲ್ಲಿ ನಾನು ಹೇಳಿದೆ, ಮದ್ಯಪಾನದ ಬಗ್ಗೆ ಹೇಳಿದೆ, ಅದನ್ನು ನಿಷೇಧ ಮಾಡಿ ಅದರಿಂದ ಇಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದೇ ರೀತಿ ಈ ನೋಡಿ, ಅತ್ಯಾಚಾರ ಎಲ್ಲಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ? ಹಾಗಾದ್ರೆ ನೋಡಿ, ಒಂದ್ ನಿಮಿಷ, ನೀವು ಮದ್ಯಪಾನ ಅಂತ ಹೇಳಿದ್ರೆ ಇವತ್ತು ಗುಜರಾತ್, ಬಿಹಾರ ಇಂತಹ ರಾಜ್ಯಗಳಲ್ಲಿ ಆಗಿದೆ. ಅದರ ಜೊತೆಗೆ ಗೋಹತ್ಯೆಯನ್ನು ಕೂಡ ನಿಷೇಧ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದೆ. ಅದನ್ನು ಯಾರಾದ್ರೂ ಮಾಡ್ತಾರಾ? ಹಾಗೆ ನೀವು ಒಂದ್ ನಿಮಿಷ, ಹಾಗೆ ನಾವು ಚರ್ಚೆ ಮಾಡ್ಲಿಕ್ಕಿದ್ರೆ ಈ ಸಂವಿಧಾನದ ಬಗ್ಗೆ ತುಂಬಾ ಚರ್ಚೆಗಳು ಯಾಕೆ ಪ್ರಾರಂಭ ಆಗಿದೆ ಅಂತ ಕೇಳಿದ್ದನ್ನು ಪ್ರಾರಂಭದಲ್ಲಿ ನಾನು ಹೇಳಿದ್ದು, ನಮ್ಮನ್ನ ಆಳಿರ್ತಕ್ಕಂಥ ವ್ಯವಸ್ಥೆಗಳು ಸಂವಿಧಾನದ ಪ್ರಕಾರ ಯಾವುದನ್ನೂ ನಡೆಸಿಕೊಂಡಿಲ್ಲ. ನೀವ್ ಹೇಳಿದ ಪ್ರಕಾರ ಧರ್ಮವನ್ನ ಪಾಲನೆ ಮಾಡಬೇಕು ಅಂತ ಸಂವಿಧಾನ ಹೇಳಿದೆ, ಅದನ್ನ ದುರುಪಯೋಗ ಪಡಿಸಬೇಕು ಅಂತ ಹೇಳಿ ಯಾವತ್ತೂ ಕೂಡ ಸಂವಿಧಾನ ಹೇಳಲಿಲ್ಲ. ಇಲ್ಲಿ ತಲಾಖಿನ ಬಗ್ಗೆ ಚರ್ಚೆ ಏನು ಅಂತ ಹೇಳಿದ್ರೆ, ನಿಮ್ಮ ಧರ್ಮದ ವಿರೋಧವಾಗಿ ಮಾಡಿ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. ಈ ಧರ್ಮದ ಪ್ರಕಾರ, ನಿಮ್ಮ ಕುರಾನ್ನ ಪ್ರಕಾರ ಇದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳುವಂತದನ್ನ ಮುಸ್ಲಿಂ ಮಹಿಳೆಯರೇ ಹೋದ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದಿಂದ ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೇಳುವಂತ ಸಂದರ್ಭ ಸೃಷ್ಟಿಯಾಗಿದೆ. ಆ ಸಂದರ್ಭ ಸೃಷ್ಟಿಯಾದಾಗ ಕೇಂದ್ರ ಸರ್ಕಾರದಲ್ಲಿ ಇದ್ದು ಶಾಸಕಾಂಗದ ನೆಲೆಗಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಅನ್ನು ಕೊಡ್ಲೇಬೇಕು. ಕೊಟ್ಟಾಗ ಏನು ಅಂದ್ರೆ, ಇಲ್ಲಿ ನಡೆಯುವಂತ ಕೆಲವೊಂದು ಘಟನೆಗಳ ಬಗ್ಗೆ ಅದು ಉಲ್ಲೇಖ ಮಾಡಿರುವಂತದ್ದು ಸತ್ಯ. ನೀವೇನ್ ಮಾಡಬಹುದು, ಇದನ್ನ ರಾಜಕೀಯವಾಗಿ ಅಥವಾ ಧರ್ಮಾಧಾರಿತವಾಗಿ ಆಲೋಚನೆ ಮಾಡುವ ಬದಲಿಗೆ ರಾಷ್ಟ್ರಾಭಿಮಾನವಾಗಿ, ರಾಷ್ಟ್ರದ ಚಿಂತನೆಯ ಮುಖಾಂತರ ನಾವೆಲ್ಲರೂ ಒಂದು ಏಕ ಸಂಹಿತೆಯಲ್ಲಿ ಒಟ್ಟಾಗಿ ಬದುಕಿ ನಮ್ಮ ದೇಶ ರಾಷ್ಟ್ರವನ್ನ ಒಂದು ಏನು ಅಭಿವೃದ್ಧಿ ಪಡಿಸತಕ್ಕಂತ ಮನೋಭಾವನೆಯಲ್ಲಿ ಚಿಂತನೆ ಬರೀ ತಲಾಕ್ ಬಗ್ಗೆ ಮಾತ್ರ ಹೇಳ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಈಗ ಸಮಾನ ಆಸ್ತಿ ಹಕ್ಕಿನ ವಿಚಾರವಾಗಿ ಕೂಡ ಅದು ಸರಿಯಾಗಿ ಪಾಲನೆ ಆಗ್ತಿಲ್ಲ. ಹೆಣ್ಮಕ್ಳಿಗೆ ಸರಿಯಾದ ಆಸ್ತಿ ಸಿಗ್ತಾ ಇಲ್ಲ. ಅದಕ್ಕೆ ಕೂಡ ಏಕರೂಪದ ಕಾನೂನು ಬೇಕು ಅಂತ ಹೇಳಿ ಮಾಡ್ತಾರೆ. ಅದು ಕೂಡ ಬರ್ತದೆ. ಏಕರೂಪ ಕಾನೂನಲ್ಲಿ ಕೇವಲ ಮುಸ್ಲಿಂ, ಅದಲ್ಲ, ಕೇವಲ ಹಿಂದೂ ಅಲ್ಲ. 127 ಕೋಟಿ ಪ್ರಜೆಗಳು ಯಾರಿದ್ದಾರೆ
ಅವರಿಗೆಲ್ಲರಿಗೂ ಕೂಡ ಏಕರೂಪದ ಕಾನೂನನ್ನ ತರುವಂತಹ ಒಂದು ವ್ಯವಸ್ಥೆ ಜಿತೇಂದ್ರ ಸರ್ ಒಂದು ಮಾತು ಹೇಳಿದ್ರು, ಕುರಾನ್ ಪ್ರಕಾರವೇ ನೀವು ತಲಾಕ್ ಹೇಳಿ, ಆದ್ರೆ ಅದು ಏಕರೂಪ ಇದಕ್ಕೆ ಬರ್ಲಿ ಅಂತ ಹೇಳಿದ. ನಾನು ಕೇಳ್ತೀನಿ, ನೀವು ಹಾಗಾದ್ರೆ ಯಾವ ಧರ್ಮದ ಪ್ರಕಾರ ಏಕರೂಪ ಇದೆ ಅಂತ ತರ್ತೀರಿ? ಈಗ ಕುರಾನ್ ಪ್ರಕಾರ ತರುವುದಾದ್ರೆ ಅದನ್ನು ಹಿಂದೂಗಳು ಒಪ್ತಾರ, ನಾವೊಂದು ಏಕರೂಪ ಸಂಹಿತೆಯನ್ನು ತರ್ತೇವೆ. ಅದರ ಪ್ರಕಾರ ಕುರಾನಲ್ಲಿ ಹೇಗೆ ಹೇಳಿದ ತಲಾಖಿನ ಕ್ರಮಗಳು ಅದನ್ನೇ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದ್ರೆ ಕ್ರೈಸ್ತರು ಒಪ್ತಾರ ಅಥವಾ ಹಿಂದೂಗಳು? ಕುರಾನ್ ಪ್ರಕಾರ ನೀವು ಇಡೀ ದೇಶಕ್ಕೆ ನೀವು ಹೇಳಿದ್ರಿ ಅದೇ ಸಂವಿಧಾನದಲ್ಲಿ. ಆಗ ನೀವು ಮತ್ತೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏಕರೂಪ ಅಂತ ಹೇಳಿದ್ರೆ ಯಾವ ಧರ್ಮದವರ ಸಿದ್ಧಾಂತವನ್ನು ನೀವು ಪಾಲನೆ ಮಾಡಿ? ನೀವು ಹೇಳಿದ್ರಿ ನಿಮ್ಮ ಧರ್ಮವನ್ನೇ ನೀವು ಧರ್ಮವೇ ಬೇಡ, ಕಾನೂನು ಧರ್ಮವೇ ಬೇಡ, ನಾವು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಏಕರೂಪ ಸಂಹಿತೆಯನ್ನು ತರುವಂತದ್ದು ಪ್ರತಿ ಮನುಷ್ಯನಿಗೆ, ಅಂದ್ರೆ 127 ಕೋಟಿ ಪ್ರಜೆಗಳು ಯಾರಿದ್ದಾರೆ ಈ ದೇಶದಲ್ಲಿ, ಅವರಿಗೆ ಒಂದೇ ಕಾನೂನಿನ ಚೌಕಟ್ಟನ್ನು ಮಾಡುವಂತದ್ದು ಒಳ್ಳೆಯ ಒಂದು. ಹಾಗಾದ್ರೆ ಈ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳೋದಕ್ಕೆ ಏನ್ ಅರ್ಥ ಸರ್? ಅಲ್ಲ ನೋಡಿ, ಧಾರ್ಮಿಕ ಸ್ವಾತಂತ್ರ್ಯ ನಿಮ್ಮ ಧರ್ಮಾಚರಣೆಗಳಿಗೋಸ್ಕರ ಸಪರೇಟ್ ಆದಂತ ನಿಮ್ಮ ಒಳಗಿರುವಂತ ಒಂದು ವಿಚಾರ ಮಾಡಿ. ಈಗ ಮಹಿಳೆಯರಿಗೆ ಅನ್ಯಾಯ ಆದಾಗ, ಶೋಷಣೆಗಳಾದಾಗ, ಅವ್ಯವಸ್ಥೆಗಳಾದಾಗ, ಅವರ ಘನತೆಗೆ ಕುತ್ತು ತಂದಾಗ ಆ ಸಂದರ್ಭದಲ್ಲಿ ಏಕರೂಪ ಸಂಹಿತೆಯ ಪ್ರಕಾರ ಕಾನೂನಿನನ್ನೇ ಅಡಿಯಲ್ಲಿ ಬರಬೇಕು. ನೀವು ಹೇಳುವಂತದ್ದು ಭಾರತದ ಈ ಏನು ಭಾರತದ ವೈವಿಧ್ಯತೆ ಏನಿದೆಯೋ ಅದನ್ನೇ ಮುಗಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ನೋಡಿ ನಮ್ಮ ಭಾರತದ ಸೌಂದರ್ಯ. ನಾನು ಒಬ್ಬ ಮುಸಲ್ಮಾನನಾಗಿ ಮಸೀದಿಯಲ್ಲೇ ಪ್ರಾರ್ಥನೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಜಾತ್ಯತೀತ ಆಗೋದು ಬೇಡ. ಜಿತೇಂದ್ರ ಸರ್ ಅವರು ದೇವಸ್ಥಾನದಲ್ಲೇ ಪೂಜೆ ಮಾಡಬೇಕು, ಅವರು ಚರ್ಚೆಗೆ ಹೋಗಿ ಜಾತ್ಯತೀತ ಆಗ್ಬೇಕಾದ ಅಗತ್ಯ ಇಲ್ಲ. ಅವನವನ ವೈಯಕ್ತಿಕ ಬದುಕನ್ನ ಅವನವನ ಧರ್ಮಕ್ಕೆ ಬದ್ಧವಾಗಿ ಬದುಕಿಕೊಂಡೆ. ಆದರೆ ರಾಷ್ಟ್ರದ ವಿಷಯ ಬಂದಾಗ ಭಾರತೀಯನಾಗಲಿಕ್ಕೆ ಸಾಧ್ಯ ಆಗ್ಬೇಕು. ಈ ಒಂದು ವೈವಿಧ್ಯತೆ ಆಗ ಮಾತ್ರ ಭಾರತ ಒಂದು ಭಾರತ ಅಂತ ಹೇಳಿ ಆಗ್ತದೆ. ಇಲ್ಲದದು ಮತ್ತೊಂದು ಪಾಕಿಸ್ತಾನ ಆಗ್ತದೆ ಅಥವಾ ಮತ್ತೊಂದು ಸೌದಿ ಆಗ್ತದೆ. ಆದ್ರೆ ನಾವು ಅದಕ್ಕಿಂತ ಭಿನ್ನ ಯಾಕೆ? ನಮ್ಮ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇದನ್ನು ನಾವು ಯಾಕೆ ಬಿಟ್ಟುಕೊಡ್ಬೇಕು? ಇದರಿಂದ ಏನು ಕೊರತೆ ಇದೆ? ಧಾರ್ಮಿಕ ವಿಚಾರದಲ್ಲಿ ನಮ್ಮ ಕಾನೂನು ಕೈ ಹಾಕಿಲ್ಲ, ಆದ್ರೆ ಹೇಳ್ಬೋದು, ನಾಳೆ ಇನ್ನೊಂದು ವಿಷಯ ಬರ್ತದೆ. ನಾವು ದೇವಸ್ಥಾನ ಮಾಡಬಹುದು, ನೀವು ಮಸೀದಿ ಮಾಡಬಹುದು, ಕ್ರೈಸ್ತರು ಚರ್ಚ್ ಮಾಡಬಹುದು. ಇದಕ್ಕೆಲ್ಲ ಕಾನೂನು ಯಾವತ್ತೂ ಕೂಡ ಅಡ್ಡಿ ಮಾಡ್ಲಿಲ್ಲ. ಆದ್ರೆ ಅಲ್ಲಲ್ಲ, ಒಂದು ಮಸೀದಿ ಮಾಡುವ ವಿಚಾರದಲ್ಲಿ ನಾವು ಗಲಾಟೆಗಳಾದಾಗ ಅಥವಾ ಒಂದು ದೇವಸ್ಥಾನ ಮಾಡುವಾಗ ಒಂದು ಗಲಾಟೆಗಳಾದಾಗ, ಚರ್ಚ್ ಮಾಡುವಾಗ ಗಲಾಟೆಗಳಾದಾಗ ಇಲ್ಲಿಯ IPC ಏನಿದೆ ಆ ಕೋಡ್ಗಳು ಬರ್ತದೆ. ಅಂದ್ರೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಎಲ್ಲರೂ ಬರ್ತಾರೆ ಅಂತ ಹೇಳುವಂತದ್ದು ಸ್ಪಷ್ಟ. ಹಾಗೆ ತಲಾಖ್ ಕೂಡ ಇವತ್ತು ಏನು ಸಮಸ್ಯೆ ಇದೆ ಅದನ್ನು ಕೂಡ ಏಕರೂಪದ ಕಾನೂನಲ್ಲಿ ತರಲಿಕ್ಕೆ ಯಾಕೆ ಬೇಡ ಅಂತ ನೀವು ಹೇಳ್ತೀರಿ ಅಂತ ನನ್ನ ಪ್ರಶ್ನೆ. ಒಂದು, ಇದರಲ್ಲಿ ಏಕರೂಪ ಕಾನೂನು ತಂದ್ರೆ ನಿಮ್ಮ ಮುಸಲ್ಮಾನ್ ಮಹಿಳೆಯರಿಗೆ ಲಾಭವೇ ಆಗ್ತದೆ ಹೊರತು ನಷ್ಟ ಆಗೋದಿಲ್ಲ. ಆವಾಗ ಒಪ್ಪಿಕೊಳ್ಬಹುದಲ್ಲ. ನಾಳೆ ನಮ್ಮ ಹಿಂದೂಗಳಿಗೆ ಈ ಆಸ್ತಿ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ, ಮದುವೆ ಆದ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಹೇಳುವಂತ ಒಂದು ಕಾನೂನು ಒಂದು ಕಾಲದಲ್ಲಿ ಇತ್ತು. ಅದರ ವಿರುದ್ಧ ಮಹಿಳೆಯರು ಹೋದ್ರು ಕೋರ್ಟಿಗೆ. ಆ ಕೋರ್ಟಿಗೆ ಹೋಗಿ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಇವತ್ತು ಹಕ್ಕನ್ನು ಪ್ರತಿಪಾದಿಸುವಂತ ಒಂದು ಪರಿಸ್ಥಿತಿ ಬಂದಿದೆ. ಮಹಿಳೆಯರಿಗೆ ದೇವಸ್ಥಾನಕ್ಕೆ ಹೋಗಬಾರದು ಅಂತ ಹೇಳುವಂತ ಒಂದು ನಿಬಂಧನೆ ಇದೆ. ಅದನ್ನು ಕೂಡ ಕೋರ್ಟಿನ ಮುಖಾಂತರ, ಕಾನೂನಿನ ಮುಖಾಂತರ ನಾವು ದೇವಸ್ಥಾನದ ಗರ್ಭಗುಡಿಯೊಳಗೆ ಅಥವಾ ನಾವು ದೇವಸ್ಥಾನದ ಆವರಣದೊಳಗೆ ಹೋಗ್ಬೋದು ಅಂತ ಹೇಳುವಂತ ಒಂದು ನ್ಯಾಯವನ್ನ, ಹಕ್ಕನ್ನ ಇವತ್ತು ಕಾನೂನಿನ ಮುಖಾಂತರ ತಗೊಂಡದ್ದು. ಅದು ಒಳ್ಳೆ ಡೆವಲಪ್ಮೆಂಟ್ ನಮ್ಮ ದೇಶದಲ್ಲಿ. ಅದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ಲ. ಅಲ್ಲಿ ಮಹಿಳೆಯರಿಗೆ ಏಕರೂಪ ಕಾನೂನಿನ ಮುಖಾಂತರ ಈ ದೇಶದ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ಸರಿ, ನೀವು ಇವತ್ತು ಮುಸ್ಲಿಂ ಧರ್ಮ ಬಂದಾಗ ಅಲ್ಲ, ಮುಸ್ಲಿಂನ ವಿಷಯದಲ್ಲಿ ತಲಾಖಿನ ವಿಚಾರ ಬಂದಾಗ ನಾಳೆ ಏಕರೂಪ ಕಾನೂನಿನ ಮುಖಾಂತರ ಅದು ಬಂದ್ರೆ ಮುಸ್ಲಿಂ ಮಹಿಳೆಯರಿಗೆ ಅದರಲ್ಲಿ ಅನ್ಯಾಯ ಆಗೋದಿಲ್ಲ. ಇವತ್ತು ನೀವು ತಲಾಖಿನ ವಿಷಯದಲ್ಲಿ ಒಂದು ಕಾನೂನು ಮಾಡ್ತೀರಿ, ಇನ್ನು ಸ್ವಲ್ಪ ವರ್ಷಗಳು ಕಳೆದಾಗ ಅದರಲ್ಲಿ ಕೆಲವು ಕೊರತೆಗಳು ಕಂಡು ಬರ್ತದೆ, ಆಗ ಮತ್ತೆ ಕಾನೂನು ತಿದ್ದುಪಡಿ ಮಾಡ್ತೀವಿ. ಇನ್ನು ಕೆಲವು ವರ್ಷ ಕಳೆದಾಗ ಅದರಲ್ಲಿ ಕೂಡ ಆಗಿನ ಸಂದರ್ಭಕ್ಕೆ ಹೊಂದುವುದಿಲ್ಲ ಅಂತೇಳಿ ಮತ್ತೆ ತಿದ್ದುಪಡಿ ಮಾಡ್ತೀವಿ. ಹೀಗೆ ನಮ್ಮ ವ್ಯವಸ್ಥೆಗಳಿಗೆ, ನಮ್ಮ ಸಂವಿಧಾನ ಈ 60-70 ವರ್ಷಗಳಲ್ಲಿ ಸುಮಾರು 90ರಷ್ಟು ಸರ್ತಿಗಳು ಏನಾಗಿದೆ, ಅಮೆಂಡ್ಮೆಂಟ್ಗಳಾಗಿದೆ. ಇದು ಅಮೆಂಡ್ಮೆಂಟ್ಗಳಾಗಿದೆ. ಇಷ್ಟು ನಾವು ನಮ್ಮ ಧರ್ಮ ಅಂತ ಹೇಳ್ತಕ್ಕಂಥದ್ದು ಈಗ 1450 ವರ್ಷಗಳು ಪವಿತ್ರವಾದ ಪ್ರವಾದಿಯವರು ಧರ್ಮ ಪ್ರಚಾರ ಸ್ಟಾರ್ಟ್ ಮಾಡಿ 1451 ವರ್ಷ ಆಯ್ತು, 51ನೇ ವರ್ಷ ಇದು. ಇಷ್ಟು ವರ್ಷಗಳಲ್ಲಿ ಧರ್ಮಕ್ಕೆ ಬದಲಾವಣೆ ಮಾಡಬೇಕಾದ ಅಗತ್ಯ ಬರಲಿಲ್ಲ, ಕಾನೂನುಗಳನ್ನು ಚೇಂಜ್ ಮಾಡಬೇಕಾದ ಅಗತ್ಯ ಬರಲಿಲ್ಲ. ಧರ್ಮ ಅಂತ ಹೇಳ್ತಕ್ಕಂಥದ್ದು ಒಂದು ವ್ಯವಸ್ಥಿತವಾದಂತಹ ಎಲ್ಲರಿಗೂ ಸುರಕ್ಷತೆಯನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ. ನಮ್ಮಲ್ಲಿ ಕುರಾನ್ ಅಂತ ಹೇಳುವಂತದ್ದು ಒಂದು ಸುಭದ್ರವಾದಂತಹ ಒಂದು ಸಂವಿಧಾನ. ಅದರಲ್ಲಿ ಎಲ್ಲ ಹೆಣ್ಣಿನ ಸುರಕ್ಷತೆಗೆ ಬೇಕಾದ ಎಲ್ಲ ಅವಕಾಶಗಳು ಇರುವಾಗ ಅದನ್ನು ನಾವು ಯಾರದು ಹೊರಗಿನವರ ಒತ್ತಾಯಕ್ಕೆ ಮಾಡಿದ್ದು. ಅದು ಕೂಡ ಇಲ್ಲಿ ಧರ್ಮವನ್ನು ಅವಲಂಬಿಸುವ, ಧರ್ಮವನ್ನು ಪಾಲನೆ ಮಾಡೋ ಯಾರು ಕೂಡ ಬೇಕು, ಬದಲಾವಣೆ ಬೇಕು ಅಂತ ಹೇಳ್ತಾ ಇಲ್ಲ.
ಕೆಲವು ವ್ಯಕ್ತಿಗಳು ಅದರಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕಾನೂನಿಗೆ ಕೊಂಡು ಹೋಗಿ ನಾಳೆ ಇಲ್ಲಿ ಧರ್ಮವೂ ಇರುವುದಿಲ್ಲ, ಈ ಕಾನೂನು ಕೂಡ ಉಳಿಯುವುದಿಲ್ಲ, ಅದು ಕೂಡ ಬದಲಾವಣೆ ಆಗ್ತಾ ಹೋಗ್ತದೆ. ಇಲ್ಲ, ಮತ್ತೊಂದು ಆರೋಪಗಳು ಕೂಡ ಇದೆ ಏನು ಅಂತ ಹೇಳಿದ್ರೆ ತಲಾಕ್ ನಿಂದಾಗಿ ಇದು ತಲಾಕ್ ಬಹುಪತ್ನಿತ್ವವನ್ನು ಪ್ರಮೋಟ್ ಮಾಡಿದಾಗ ಆಗುದಿಲ್ಲ. ಪ್ರತಿ ಬಾರಿ ಕೂಡ ಒಂದೊಂದು ಹೆಣ್ಣಿಗೆ ತಲಾಕ್ ಕೊಡ್ತಾ ಬಂದಾಗೆ ಬಹುಪತ್ನಿತ್ವ ಮತ್ತೆ ಪುನಃ ಹೆಣ್ಣಿನ ಶೋಷಣೆಗೆ ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ಲಿಲ್ವಾ ನಿಮ್ಮ ಧರ್ಮದಲ್ಲಿ? ಇದ್ರ ಬಗ್ಗೆ ನೋಡಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಇಲೆಕ್ಷನ್ಗೆ ಒಬ್ಬ ನಿಲ್ತಾನೆ, ಅವ ಎಷ್ಟು ಕ್ಷೇತ್ರದಲ್ಲಿ ನಿಲ್ಬಹುದು, ಎಷ್ಟು ಕ್ಷೇತ್ರದಲ್ಲಿ ಬೇಕಾದ್ರೆ ನಿಲ್ಬಹುದು. ಆಗ ನಾವು ಯೋಚನೆ ಮಾಡ್ತೇವೆ, ಹಾಗಾದ್ರೆ ಒಬ್ಬ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಒಬ್ಬನೇ ನಿಂತು ಬಿಟ್ರೆ ಏನಪ್ಪಾ ಅವಸ್ಥೆ, ಇಡೀ ಏನಾಗ್ಬೋದು ಅವಸ್ಥೆ. ಆದ್ರೆ ಆಗ ಆಗ್ತದ? ವ್ಯವಸ್ಥೆ ಇದೆ, ಅವಕಾಶ ಇದೆ. ಭಾರತದ ಸಂವಿಧಾನದಲ್ಲಿ 543 ಕ್ಷೇತ್ರಗಳಲ್ಲಿ ಬೇಕಾದ್ರೂ ಒಬ್ಬ ನಿಲ್ಬಹುದು, ಒಬ್ಬನಿಗೆ ಬಹುಕ್ಷೇತ್ರಗಳಲ್ಲಿ ನಿಲ್ಲುವ ಅವಕಾಶ ಇದೆ. ಆದ್ರೆ ಅದಕ್ಕೆ ಯಾರಾದ್ರೂ ನಿಲ್ತಾರ ಅಥವಾ ಅದು ಪ್ರಾಯೋಗಿಕವಾಗಿ ನಡೀತದ? ಇಲ್ಲ, 1-2 ಕ್ಷೇತ್ರ ನಿಲ್ತಾರೆ. ಅದೇ ರೀತಿ ಈ ನಿಯಮ ಕೂಡ ಹಾಗೇನೆ. ಇಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ, ಸರಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರೂ ಬಹುಪತ್ನಿತ್ವವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. ಒಬ್ಬನಿಗೆ ಒಂದು ಪತ್ನಿಯನ್ನ, ಆ ಪತ್ನಿಯೊಂದಿಗೆ ಏನು ಅವನಿಗೆ ಬೇಕಾದಂತಹ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಅವಳನ್ನು ಬಿಡುವ ಹಾಗೆ ಕೂಡ ಇಲ್ಲ, ಅವಳು ಬೀದಿಗೆ ಬೀಳ್ತಾಳೆ. ಅಥವಾ ಅವಳೊಂದಿಗೆ ಪ್ರೀತಿ ಇದೆ, ಆದ್ರೆ ಅವಳಿಂದ ಅವನಿಗೆ ಸಿಗಬೇಕಾದಂಥದ್ದು ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ 2ನೇ ಮದುವೆ ಆಗುವುದಾದ್ರೆ ಅದಕ್ಕೆ ಅವಕಾಶವನ್ನು ಕೊಡ್ತದೆ. ಇನ್ನು ಅಲ್ಲ, ಅವಳಿಂದ ಏನು ಅವನಿಗೆ ಸಮಸ್ಯೆ ಇಲ್ಲ, ಆದ್ರೆ ಬೇರೊಂದು ಹುಡುಗಿದ್ದಾಳೆ, ಒಂದು ವಿಧವೆ ಹೆಣ್ಣಿದ್ದಾಳೆ, ಅವಳನ್ನು ಯಾರು ಕೂಡ ಮದುವೆ ಆಗ್ಲಿಕ್ಕೆ ಸಿದ್ಧ ಆಗ್ತಾ ಇಲ್ಲ, ಅವಳಿಗೊಂದು ಬದುಕು ಬೇಕು. ಅಂತಹ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಏನ್ ಮಾಡ್ತಾನೆ, ನನಗೆ ಒಂದು ಪತ್ನಿ ಇದೆ, ಆದ್ರೆ ನನಗೆ ಅವಳನ್ನು ನೋಡಿಕೊಳ್ಳುವ ಇದು ಏನು ತಾಕತ್ತಿದೆ, ಸಾಮರ್ಥ್ಯ ಇದೆ, ಅವಳಿಗೆ ಬೇಕಾದ ನಾನು ಕೊಡ್ತೀನಿ, ಅದೇ ರೀತಿ ಇಬ್ಬರನ್ನು ಸಮಾನವಾಗಿ ನಾನು ನೋಡಿಕೊಳ್ತೀನಿ ಅಂತ ಅವನಿಗೆ ಧೈರ್ಯ ಇದ್ದರೆ ಅವನು 2 ಮದುವೆ ಆಗ್ಬೋದು. ಇದರಲ್ಲಿ ಯಾರಿಗೆ ಸಮಸ್ಯೆ ಬಂತು, ಎಲ್ಲಿ ಸಮಸ್ಯೆ? ಇಂಥ ವಿಚಾರಗಳಿಗಾಗಿ ಮುಸ್ಲಿಂ ಮಹಿಳೆಯರು ಹೊರಗೆ ಬಂದು ಬಂಡಾಯ ಎದ್ಬಿಟ್ಟು ಸಮಾನ ಯಾವುದು ಇಡೀ ರಾಷ್ಟ್ರದ 20 ಕೋಟಿ ಮುಸಲ್ಮಾನರಲ್ಲಿ ಯಾವುದೋ 16 ಹೆಂಗಸರು ಬಂಡಾಯ ಬೇಕು ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಏನು ಮುಸ್ಲಿಂ ಮಹಿಳೆಯರು ಎಲ್ಲರೂ ಕೂಡ ತಲಾಕ್ ಪದ್ಧತಿ ಇರಬೇಕು, ನಮ್ಗೆ ಸಮಾನ ರೂಪದ ಕಾನೂನು ಬೇಡ ಅಂತ ಹೇಳ್ತಾರೆ. ಧರ್ಮವನ್ನು ಪಾಲನೆ ಮಾಡುವಾಗ ಧರ್ಮದಲ್ಲಿ ಬದಲಾವಣೆ ಯಾವತ್ತೂ ಬಯಸುವುದಿಲ್ಲ. ಧರ್ಮದಲ್ಲಿ ಬದಲಾವಣೆ ಬಯಸುವಂತದ್ದು ಅದು ಅಷ್ಟೊಂದು ಸುಲಭವಾದಂತ ವಿಚಾರ ಅಲ್ಲ. ಇವ್ರು ಹೇಳಿದಾಗೆ ಮುಸ್ಲಿಂ ಮಹಿಳೆಯರಿಗೆ ಇವತ್ತು ಅನ್ಯಾಯ ಆದ್ರೂ ಕೂಡ ಅದನ್ನ ಓಪನ್ ಆಗಿ ಬಂದು, ಈಗ ನಾವು ಇವತ್ತು ಡಿಬೇಟ್ ಮಾಡ್ತಾ ಇದ್ದೇವೆ, ನಮ್ಮ ಮಂಗಳೂರಲ್ಲಿ ಯಾವ್ದಾದ್ರು ಒಂದು ಮುಸ್ಲಿಂ ಮಹಿಳೆ ಬಂದು ಇಲ್ಲಿ ಕೂತು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ಅವಕಾಶಗಳು ಕೂಡ ಇಲ್ಲ. ಅದಕ್ಕೋಸ್ಕರ ಇವ್ರು ಹೇಳಿದಾಗೆ ಮುಸ್ಲಿಂ ಧರ್ಮದಲ್ಲಿ ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲೂ ಕೂಡ ಈ ಇದು ಯಾವುದು ಡೈವರ್ಸ್ಗಳು ಆಗ್ತಾ ಇದೆ, ವಿಚ್ಛೇದನ ವಿವಾಹ ವಿಚ್ಛೇದನಗಳು ಆಗ್ತಾ ಇದೆ. ಆದ್ರೆ ಅಲ್ಲಿ ಮತ್ತು ಇಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಹಿಂದೂಗಳಲ್ಲಿ ವಿಚ್ಛೇದನ ಆಗಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲೇ ಆಗ್ತದೆ, ಇಲ್ಲಿ ಕಾನೂನಿನ ಚೌಕಟ್ಟಿಲ್ಲ. ಇಲ್ಲಿ ಸ್ವಲ್ಪ ದಬ್ಬಾಳಿಕೆಯೂ ಇರಬಹುದು, ಅಥವಾ ಶೋಷಣೆಯಿಂದಲೂ ಇರಬಹುದು, ಅಥವಾ ಧರ್ಮಾಚರಣೆಯಲ್ಲೂ ಇರಬಹುದು. ಇವ್ರು ಹೇಳಿದಾಗೆ, ಸಿದ್ದಿಕ್ ಹೇಳಿದಾಗೆ, ಧರ್ಮದ ಆಚರಣೆಯ ಮುಖಾಂತರ ಒಂದು 10% ಆಗಿರ್ಬೋದು, ಆದ್ರೆ 90% ಧರ್ಮಾಚರಣೆಯಲ್ಲಿ ಆಗೋದಿಲ್ಲ ಅಂತ ಹೇಳುವಂತದನ್ನ ಕೆಲವು ಮುಸ್ಲಿಂ ಸಂಘಟನೆಗಳು ಹೇಳಿದ್ರಿಂದ ಮಾತ್ರ ಇದು ಚರ್ಚೆ ಆಗ್ತಾ ಇದೆ ಅಂತ ನಾನು ಪರ್ಸೆಂಟೇಜ್ 10%, 95% ಹೇಳುವಂತದ್ದು ಯಾವುದು ಕೂಡ ಏನಲ್ಲ, ಅದೊಂದು ಅರ್ಥ ಆಗುವಂತ ವಿಚಾರ ಅಲ್ಲ. ಯಾಕಂತಂದ್ರೆ ಅದರ ಬಗ್ಗೆ ನೀವು ಅಧ್ಯಯನ ಮಾಡಿಲ್ಲ, ನಾನು ಮಾಡಿಲ್ಲ. ಆದ್ರೆ ನಾನೊಬ್ಬ ಧರ್ಮಗುರು, ನಾನೊಬ್ಬ ಧರ್ಮಗುರು, ನಾನೊಂದು ಮಸೀದಿಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಇಲ್ಲಿ ಕಳೆದ 1-2 ವಾರದ ಮೊದಲು ನನ್ನ ಹತ್ರ ಒಂದು ಕೇಸ್ ಬಂತು. ಏನಪ್ಪಾ ಅಂತ ಹೇಳಿದ್ರೆ, 2 ದಂಪತಿಗಳು ಅವರಲ್ಲಿ ಸಮಸ್ಯೆ ಇದೆ, ಇಬ್ಬರನ್ನು ಕರೆಸ್ಕೊಂಡೆವು ಆಫೀಸ್ಗೆ. ಆಗ ಹುಣಸೂರಿನ ಹುಡುಗ, ಕೊಡಗಿನ ಹುಡುಗಿ. ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನನಗೆ ಇವರೊಂದಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನಗೆ ನೀವು ತಲಾಕ್ ಕೊಡಿಸಬೇಕು ಅಂತ ಹೇಳ್ತಾ ಇದ್ದಾಳೆ. ಇವನೇನ್ ಹೇಳ್ತಾ ಇದ್ದಾನೆ, ಇವನ ಹತ್ರ ಕೇಳಿದವ ಇಲ್ಲ, ನನಗೆ ಹೆಂಡತಿ ಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳಿದ್ರು, ಇಲ್ಲ ಗುರುಗಳೇ, ಅವಳಿಗೆ ಏನ್ ಬೇಕು ಅಂತ ಹೇಳಿದ್ರೆ, ನಾನು ತಲಾಕ್ ಕೇಳಿದ್ರೆ ಮತ್ತೇನೋ ಇದು, ಅವನು ತಲಾಕ್ ಕೊಟ್ರೆ ನಾನು ಲಕ್ಷ ಹಣ ಪರಿಹಾರ ಕೇಳ್ತೀನಿ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾಗಿ ಅವ ಕೊಡ್ತಾ ಇಲ್ಲ. ನನಗೆ ಅವನು ಒಂದು ಹಣ ಕೂಡ ಬೇಡ, ನಾನು ಬರೆದು ಕೊಡ್ತೀನಿ, ನನಗೆ ನನ್ನ ಬದುಕು ಒಂದು ಚೆನ್ನಾಗಿ ಹೋಗ್ಬೇಕು, ಆದ್ದರಿಂದ ನನಗೆ ತಲಾಕ್ ಕೊಡಿಸಬೇಕು. ಇಂತಹ ಸಂದರ್ಭ ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ಅಲ್ಲಿ ಗಂಡಸಿಗೂ ಕೂಡ ಅನ್ಯಾಯ ಆಯ್ತು ಅಂತ ಆಯ್ತಲ್ಲ? ಆಯ್ತು, ಅದಕ್ಕೆ ನಾವು ಅಲ್ಲಿ ಬಹಳ ಕಾನೂನಿನ ಚೌಕಟ್ಟಿಗೆ ಅದು ಬಂದ್ರೆ ಗಂಡಿಗೂ ಒಂದು ನ್ಯಾಯ ಸಿಗ್ತದೆ ಅಥವಾ ಹೆಣ್ಣಿಗೂ ಒಂದು ನ್ಯಾಯ ಸಿಗ್ತದೆ. ಇಲ್ಲ, ಇಬ್ಬರಿಗೂ ನ್ಯಾಯವನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ಹೇಗೆ ಗೊತ್ತಾ, ನೀವು ತಲಾಕ್ ಅಂತ ಹೇಳ್ತಿದ್ರೆ ಅದು ಏನು ಬೇಡದ ಹೆಂಡತಿಯನ್ನು ಬಿಟ್ಟು ಬಿಡ್ಲಿಕ್ಕೆ ಗಂಡನಿಗೆ ಇರುವಂತಹ ಒಂದು ಅವಕಾಶ ಮಾತ್ರ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಇದೆ, ಅದು ನೀವು ತಿಳ್ಕೊಳ್ಳಿಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ಯಾವಾಗ ತನ್ನ ಗಂಡನಿಂದ ತನಗೆ ಬೇಕಾದ ಸುಖ ಸಿಗುವುದಿಲ್ಲ ಅಥವಾ ಖರ್ಚು ಸಿಗುವುದಿಲ್ಲ. ನೀವು ನಮ್ಮ ಮೊಹಮ್ಮದನ್ ಲಾ ಅಂದ್ರೆ ಈ ಏನು ಮುಸ್ಲಿಂ ವೈಯಕ್ತಿಕ ಕಾನೂನು ಅಂತ ಹೇಳಿದ್ರೆ ಮುಖ್ಯವಾಗಿ ಮೊಹಮ್ಮದನ್ ಲಾ, ಆ ಲಾದಲ್ಲೇ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ,
ಯಾವ ಸಂದರ್ಭದಲ್ಲಿ ಮೊಹಮ್ಮದನ್ ಲಾ ಸೆಕ್ಷನ್ 2 ಆಫ್ ದಿ ಮೊಹಮ್ಮದನ್ ಲಾ, ದ ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939 ಅದಕ್ಕೆ 1959 ನಲ್ಲಿ ಅಮೆಂಡ್ಮೆಂಟ್ ಮಾಡಿದೆ. ಆ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ದೀರ್ಘಕಾಲದಿಂದ ಊರು ಬಿಟ್ಟು ಹೋಗಿ ಪತ್ತೆಯಾಗದಂತಹ ಗಂಡ, ಅದೇ ರೀತಿ ದೀರ್ಘಕಾಲದಿಂದ ಇವಳನ್ನು ನೋಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಮತಿಭ್ರಮಣೆಯಲ್ಲಿರ್ತಕ್ಕಂತಹ ಪತಿ, ಅಥವಾ ದೀರ್ಘಕಾಲದಲ್ಲಿ ಕಾರಾಗೃಹದಲ್ಲಿದ್ದು ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿಯಲ್ಲಿರುವಂತಹ ಪತಿ, ಅದೇ ರೀತಿ ಖರ್ಚು ಕೊಡದಂತಹ, ಹಿಂಸೆ ಕೊಡ್ತಕ್ಕಂತಹ ಪತಿ, ಅಂತವರಿಂದ ಮುಕ್ತಿ ಪಡೆಯೋದಕ್ಕೆ ಬೇಕಾಗಿ ಇವಳು ಏನ್ ಮಾಡಬಹುದು, ವಿಚ್ಛೇದನವನ್ನು ಪಡೆಯಬಹುದು. ಯಾವ ರೀತಿ ಅಂತ ಅದಕ್ಕೆ 3 ವ್ಯವಸ್ಥೆ ಇದೆ. ಒಂದು, ಅವನಲ್ಲಿ ತಲಾಖ್ ಹೇಳಲಿಕ್ಕೆ ಮನವಿ ಮಾಡಿ ತಲಾಖ್ ಪಡೆಯುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಹಣ ಕೊಟ್ಟು, ಇವಳು ಸ್ಥಿತಿವಂತಳಾಗಿದ್ದರೆ ಅವನಿಗೆ ಫೋರ್ಸ್ ಮಾಡಿ ಅವನಿಗೆ ಹಣ ಕೊಟ್ಟು ಅವನಿಂದ ತಲಾಖನ್ನ ಪಡೆಯಬಹುದು. ಅಥವಾ ಧರ್ಮದ ಏನು ಕಲಿತಂತಹ ಕಾಜಿಗಳು, ಅದನ್ನು ವಿಧಿ ಕೊಡ್ತಕ್ಕಂಥ ಕಾಜಿಗಳ ಸಮ್ಮುಖದಲ್ಲಿ ನಾನು ಅವನಿಂದ ಬೇರ್ಪಟ್ಟಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಈ ಮೂಲಕ ಅವರಿಗೆ ಬಹಳ ಒಳ್ಳೆ ಅವಕಾಶಗಳು, ಪತಿ ಬೇಡದ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಇದೆ. ನಾವು ಇನ್ನೊಂದು ವೇದಿಕೆಯಲ್ಲಿ ಖಂಡಿತವಾಗಿ ಮುಂದುವರಿಸೋಣ. ಕೊನೆಯದಾಗಿ ಒಂದು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯಲ್ಲಿ ಒಬ್ಬ ಪುರುಷನಿಗೆ 4 ಮದುವೆ ಆಗಬಹುದು, ಅದೇ ಒಬ್ಬ ಮಹಿಳೆಗೆ 4 ಮದುವೆ ಆಗುವಂತ ಅವಕಾಶ ಇಲ್ಲ. ಸರ್, ಮಾತಾಡೋಣ ಇನ್ನೊಂದು ವೇದಿಕೆಯಲ್ಲಿ, ಇದ್ರ ಬಗ್ಗೆ ಚರ್ಚೆ ಮುಂದುವರಿಬೇಕು. ಒಂದು ನಿಮಿಷ, ಕೊನೆಯ ಪ್ರಶ್ನೆ ಇದರಲ್ಲಿ ಬರ್ತಾ ರೆಕಾರ್ಡ್ ಆಗ್ತಾ? ಹೇಳಿ. ಯಾಕಂದ್ರೆ ಆಗ ನಾನು ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ನೋಡಿ, ಅದು ಒಂದು ದ್ರೌಪದಿಯ ಕಾಲದ ಮದುವೆ ಬಗ್ಗೆ ಆಗಬಹುದು. ಒಬ್ಬ ಪುರುಷ, ನನಗೆ ಒಂದು ಪುರುಷ 4 ಮದುವೆ ಆಗುವಂತದ್ರಲ್ಲಿ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ. ಯಾಕಂದ್ರೆ 4 ಹೆಣ್ಮಕ್ಕಳನ್ನು ಕೂಡ, ಹೆಂಡತಿಯರನ್ನು ಸಮಾನವಾಗಿ ಯಾವ ತರ ಹೇಳ್ತೇನೆ ಅಂತ ಹೇಳಿದ್ರೆ ಧರ್ಮದಲ್ಲಿ ಅಲ್ಲಿ ಇದಲ್ಲ, ಯಾವುದು ಅದರ ವ್ಯವಸ್ಥೆ ಅಲ್ಲ ಹೇಳುದು ನಾನು. ಯಾವಾಗ ನೀವು ಅದು ಸಾಧ್ಯ ಇಲ್ಲ. ನೀವು ನೋಡಿ, ನನಗೆ ಸಮಾನತೆ ಬಂದಾಗ ಥ್ಯಾಂಕ್ ಯು ಸರ್. ಈಗ ಕೊನೆಯದಾಗಿ ಸಿದ್ದಿಕ್ ಸರ್, ನಾನು ಕೇಳಬೇಕು, ಮುಖ್ಯವಾಗಿ ಕಾನೂನು ಆಯೋಗ ಜನರ ಅಭಿಪ್ರಾಯನ ಕೇಳ್ತಾ ಇದೆ, ಈ ರೀತಿಯ ಸಮಾನ ಕಾನೂನು ಮಾಡಬೇಕು ಅಂತಂದ್ಬಿಟ್ಟು. ಈಗ ಮುಖ್ಯವಾಗಿ ಇನ್ನು ತಲಾಕ್ ಬೇಡ, ರದ್ದತಿ ಮಾಡಬೇಕು ಅನ್ನೋಂತ ಅಭಿಪ್ರಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬಂದ್ರೆ ಮುಸ್ಲಿಂ ಸಮುದಾಯ ಇದನ್ನ ಸ್ವೀಕರಿಸಲಿಕ್ಕೆ ರೆಡಿ? ಕೇಳಿ ಬಂದ್ರೆ ಮುಸ್ಲಿಮರಿಂದ ಕೇಳಿ ಬರಬೇಕು. ಮುಸ್ಲಿಮರಿಗೆ ಬೇಕಾದ ಅವಕಾಶಗಳ ಬಗ್ಗೆ ಅವರು ಹೇಳಬೇಕಲ್ಲದೆ ಹೊರಗಿನವರು ಹೇಳಿದ್ರೆ ಅದು ಮುಸ್ಲಿಮರ ಜನ ಅಭಿಪ್ರಾಯ ಆಗುದಿಲ್ಲ. ಅವರಿಗೆ ಅವರ ಧರ್ಮ ಇದೆ, ಧರ್ಮವನ್ನು ಪಾಲನೆಗೆ ಮಾಡ್ಲಿಕ್ಕೆ ಕಷ್ಟವ ಸುಖವ ಅಂತ ಹೇಳಿ ಗೊತ್ತಾಗುದು ಅವರಿಗೆ. ಹೆಚ್ಚಿನ ಜನಸಂಖ್ಯೆ ಈಗ ಯಾರೇ ಇರ್ಬೋದು, ಮುಖ್ಯವಾಗಿ ಹೆಚ್ಚಿನ ಜನಸಂಖ್ಯೆ ನೋಡಿ, ಇದರ ಹೆಸರೇ ವೈಯಕ್ತಿಕ ಕಾನೂನು ಅಂತೇಳಿ. ವೈಯಕ್ತಿಕ ಕಾನೂನಿನ ಬಗ್ಗೆ ಯಾರಿಗೆ ಗೊತ್ತಿರುವುದು? ಆ ವ್ಯಕ್ತಿಗಳಿಗೆ ಮಾತ್ರ, ಅದು ಸಾರ್ವಜನಿಕರಿಗಲ್ಲ. ಆದ್ರಿಂದ ಆ ಮುಸ್ಲಿಂ ಸಮುದಾಯದೊಳಗೆ ನೀವು ಇದು ಮಾಡಿ, ಆಗ ಬಂದ್ರೆ ಓಕೆ, ಅದರ ಬಗ್ಗೆ ನಾವು ಮತ್ತೆ ಮಾತಾಡಬಹುದು. ಆದ್ರೆ ಅಂತ ಅವಕಾಶಗಳು ಯಾವತ್ತೂ ಬರುವುದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಜಿತೇಂದ್ರ ಕುಟಾರಿ ಅವರಿಗೆ ಕೂಡ ಧನ್ಯವಾದ. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ಅವರಿಗೆ ಕೂಡ ಧನ್ಯವಾದ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ವೀಕ್ಷಕರೇ, ತಲಾಖ್ ರದ್ದತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ಮತ್ತೆ ಮುಂದಿನ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇದೇ ಅತಿಥಿಗಳನ್ನ ನಿಮ್ಮ ಮುಂದೆ ಕರೆತರ್ತೀನಿ. ಅದೇ ರೀತಿ ಏನಂತ ಹೇಳಿದ್ರೆ, ತಲಾಖ್ ವಿಚಾರವಾಗಿ ಸರ್ಕಾರ ಕೂಡ ಸರಿಯಾದ ಚಿಂತನೆ ನಡೆಸಬೇಕಿದೆ. ಮುಖ್ಯವಾಗಿ ಎಲ್ಲ ಧರ್ಮದ ಚಿಂತಕರನ್ನ ಸೇರಿಸಿಕೊಂಡ್ಬಿಟ್ಟು ನಮ್ಮ ದೇಶಕ್ಕೆ ಬೇಕಾದಂತಹ ಕಾನೂನನ್ನು ರೂಪಿಸುವಂತಹ ಅವಶ್ಯಕತೆ ಖಂಡಿತವಾಗಿ ಕೂಡ ಇದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದ ಮುಖಾಂತರ. ಕಾರ್ಯಕ್ರಮ ಮುಗಿಸೋ ಸಮಯ ಆಯಿತು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.